ಈ ತಿಂಗಳಿಗೆ ದೇವರು ಕೊಟ್ಟಿರೋಂಥ ಸಂದೇಶದ ಪೀಠಿಕೆ ಕ್ಷಾಮದಿಂದ ಕೃಪೆಯ ಕಡೆಗೆ, ಫೆಮೀನ್ ಟು ಫೇವರ್, ಫೆಮೀನ್ ಟು ಫೇವರ್. ನಾನು ಅದಕ್ಕೆ ಆಧಾರವಾಗಿ ತೆಗೆದುಕೊಂಡಂಥ ವಾಕ್ಯ ಆದಿಕಾಂಡ ಪುಸ್ತಕ 26ನೇ ಅಧ್ಯಾಯದ 1ನೇ ವಚನದಿಂದ ಅದರ 5ನೇ ವಚನದವರೆಗೂ ನಾನು ಆಧಾರ ವಾಕ್ಯವಾಗಿ ತೆಗೆದುಕೊಂಡೆ. ನಾವಲ್ಲಿ ಆ ವಾಕ್ಯವನ್ನು ಓದಿ ಆರಂಭಿಸಿದ ನಂತರ ಮುಂದಿನ ಭಾಗದ ಕಡೆಗೆ ಹೋಗಲಿಕ್ಕೆ ನಾನು ಬಯಸ್ತೀನಿ. Genesis chapter 26, book of Genesis chapter 26 verse 1 to 5, 1ರಿಂದ 5ನೇ ವಾಕ್ಯದವರೆಗೂ. ಅಬ್ರಾಮನ ಕಾಲದಲ್ಲಿ ಬಂದ ಮೊದಲನೇ ಬರವಲ್ಲದೆ ಇನ್ನೂ ಒಂದು ಬರವು ಕನಾನ್ ದೇಶಕ್ಕೆ ಬಂತು. ಆಗ ಈಸಾಕನು ಫಿಲಿಷ್ಟಿಯರ ಅರಸನಾದ ಅಬಿಮೇಲೆಕನ ಬಳಿಗೆ ಗೆರಾರಿಗೆ ಹೋದನು. ಅಂಡರ್ಲೈನ್ ಮಾಡಿಕೊಳ್ಳ್ರಿ. ಅಲ್ಲಿ ಯೆಹೋವನು ಅವನಿಗೆ ದರ್ಶನ ಕೊಟ್ಟು, ನೀನು ಐಗುಪ್ತ ದೇಶಕ್ಕೆ ಇಳಿದು ಹೋಗಬೇಡ, ನಾನು ಹೇಳುವ ದೇಶದಲ್ಲಿ ನೀನು ವಾಸ ಮಾಡಬೇಕು, ನೀನು ಈ ದೇಶದಲ್ಲಿ ಪ್ರವಾಸಿಯಾಗಿರು, ನಾನು ನಿನ್ನ ಬಳಿಯಲ್ಲಿದ್ದು ನಿನ್ನನ್ನು ಅಭಿವೃದ್ಧಿಪಡಿಸಿ ನಿನಗೂ ನಿನ್ನ ಸಂತತಿಯವರಿಗೂ ಈ ಪ್ರದೇಶಗಳನ್ನೆಲ್ಲ ಕೊಡುವೆನು. ನಿನ್ನ ತಂದೆಯಾದ ಅಬ್ರಾಮನು ನನ್ನ ಮಾತನ್ನು ಕೇಳಿ ನಾನು ಹೇಳಿದಂತೆ ಮಾಡಿ ನನ್ನ ಆಜ್ಞಾವಿಧಿಗಳನ್ನು ಕೈಗೊಂಡು ನಡೆದದ್ದರಿಂದ ನಾನು ಅವನಿಗೆ ಮಾಡಿದ ಪ್ರಮಾಣವನ್ನು ನೆರವೇರಿಸಿ ನಿನ್ನ ಸಂತತಿಯವರನ್ನು ಆಕಾಶದಲ್ಲಿರುವ ನಕ್ಷತ್ರಗಳಷ್ಟಾಗಿ ಮಾಡಿ ಅವರಿಗೆ ಈ ಪ್ರದೇಶಗಳನ್ನೆಲ್ಲ ಕೊಡುವೆನು. ಭೂಮಿಯ ಎಲ್ಲ ಜನಾಂಗಗಳಿಗೂ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುವುದು ಅಂದನು. ಸುಪರಿಚಿತವಾಗಿರುವಂಥ ವೇದವಾಕ್ಯ, ಅನೇಕ ಆವರ್ತಿ ನಾವು ಓದಿರುವ, ಪ್ರಸಂಗ ಮಾಡಿರುವ ಭಾಗ. ಇದರಲ್ಲಿ ಏನು ವಿಶೇಷತೆ ಇದೆ ಅಂದರೆ, ಒಂದು, ದೇವರು ಗಾಡ್ ಸ್ಪೀಕ್ಸ್ ಇನ್ ದ ಮಿಡ್ಸ್ ಆಫ್ ಫೆಮಿನ್. ದೇವರು ನಮ್ಮ ಕ್ಷಾಮ ಕಾಲಗಳಲ್ಲಿ, ಬರಡಾದಂಥ ಅವಸ್ಥೆಯಲ್ಲಿ, ಬಂಜರಾಗಿರುವ ಅವಸ್ಥೆಯಲ್ಲಿ, ಜೀವಿತದಲ್ಲಿ ಜಿಗುಪ್ಸೆಗೊಂಡಿರುವ, ನಿರಾಶೆಗೆ ಒಳಗಾಗಿರುವ, ಮಾನಸಿಕವಾಗಿ, ಆರ್ಥಿಕವಾಗಿ, ಆತ್ಮಿಕವಾಗಿ ಕುಸಿದಿರುವ ಮಂಡಳದಲ್ಲೂ ದೇವರು ನಮ್ಮೊಟ್ಟಿಗೆ ಮಾತನಾಡುವ ದೇವರಾಗಿದ್ದಾನೆ. ಈ 5 ವಾಕ್ಯವನ್ನು 3 ಭಾಗಗಳಾಗಿ ವಿಭಾಗಿಸಿದೆ. ಒಂದು, ಗಾಡ್ ಸ್ಪೀಕ್ಸ್ ಇನ್ ದ ಮಿಡ್ಸ್ ಆಫ್ ಫೆಮಿನ್, ಕ್ಷಾಮ ಕಾಲದ ಮಧ್ಯದಲ್ಲಿ ದೇವರು ತನ್ನ ಶಬ್ದವನ್ನು ಮೊಳಗಿಸ್ತಾನೆ. 2, ಗಾಡ್ ಬ್ಲೆಸ್ಸಸ್ ದೋಸ್ ಹೂ ಒಬೇ ಹಿಸ್ ವಾಯ್ಸ್. ದೇವರು ಎಲ್ಲರನ್ನೂ ಆಶೀರ್ವಾದ ಮಾಡೋದಿಲ್ಲ. ಪ್ರಧಾನವಾಗಿ ವಾಕ್ಯಕ್ಕೆ ತದ್ವಿರುದ್ಧವಾಗಿ ನಡೆಯೋರು, ಪ್ರಸಂಗ ಕೇಳಿ ಅದನ್ನು ತುಚ್ಛವಾಗಿ ತಳ್ಳಿಬಿಡೋರು, ಅಥವಾ ದೈವ ಶಬ್ದವನ್ನು ಉಲ್ಲಂಘನೆ ಮಾಡುವವರು, ಅವರಿಗೆಲ್ಲ ಆಶೀರ್ವಾದ. ಗಾಡ್ ಬ್ಲೆಸ್ಸಸ್ ದೋಸ್ ಹೂ ಒಬೇ ಹಿಸ್ ವಾಯ್ಸ್. ಅವನ ಶಬ್ದವನ್ನು ಯಾರು ಕೇಳಿ ವಿಧೇಯರಾಗ್ತಾರೋ ಅವರನ್ನು ದೇವರ ಆಶೀರ್ವಾದ ಮಾಡ್ತಾನೆ. 3, ಗಾಡ್ ಆನರ್ಸ್ ಕವನೆಂಟ್ ಅಕ್ರಾಸ್ ಜನರೇಷನ್ಸ್. 4 ಮತ್ತು 5ನೇ ವಾಕ್ಯದಲ್ಲಿ ಕಂಡ್ರೆ, ದೇವರು ತನ್ನ ಒಡಂಬಡಿಕೆಯ ಮೂಲಕ ತಲೆಮಾರುಗಳನ್ನು ಆಶೀರ್ವಾದ ಮಾಡ್ತಾನೆ. ಈ ಕ್ಷಾಮ ಎನ್ನೋದು, ನಾನು ಹೀಗೆ ಹೇಳಿದೆ, ಕ್ಷಾಮ ಕಾಲವೆಂದರೆ ಮಾನಸಿಕವಾದ ಎಲ್ಲ ಸಂಪನ್ಮೂಲಗಳು ವಿಫಲವಾಗುವ ಕಾಲ. ಮಾನಸಿಕವಾಗಿ ನಮ್ಮ ಸಂಪನ್ಮೂಲಗಳು, ನಮ್ಮ ಸಂಪತ್ತಾಗ್ಬೋದು,
ಬಿತ್ತಿದ ಬೀಜ ಆಗ್ಬೋದು, ಇನ್ವೆಸ್ಟ್ಮೆಂಟ್ ಆಗ್ಬೋದು, ಬಿಸ್ನೆಸ್ ಆಗ್ಬೋದು, ಇಲ್ಲ ಕೆಲಸದಲ್ಲಿ ಆಗ್ಬೋದು. ಎಲ್ಲ ಸಂಪನ್ಮೂಲಗಳು, ಆಶೀರ್ವಾದಗಳು ಕೈ ಹಚ್ಚೋದು ಒಂದು ಸಕ್ಸಸ್ ಆಗಲ್ಲ, ವಿಫಲ ಆಗೋದು ಕ್ಷಾಮಕಾಲ ಅಂತಾರೆ. ಆದರೆ ದೇವರ ಕೃಪೆಯು ಎಲ್ಲ ಸಂಪನ್ಮೂಲಗಳನ್ನು ಸಫಲಪಡಿಸುವ ಕಾಲ. ನಿನ್ನ ಕೈ ಹಚ್ಚಿದ ಕಾರ್ಯಗಳೆಲ್ಲ ಸಕ್ಸಸ್ ಆಗ್ತಾ ಇರುತ್ತೆ. ಅದನ್ನು ಕೃಪೆಯ ಕಾಲ ಎಂದು ಕರಿತೀವಿ. ಕ್ಷಾಮ ಕಾಲವು ನಮ್ಮ ಪರಿಮಿತಿಗಳನ್ನು ಎತ್ತಿ ತೋರಿಸುತ್ತೆ. ಯು ಕೆನಾಟ್, ನಿನ್ನ ಕೈಯಲ್ಲಿ ಆಗಲ್ಲ, ನಿನ್ನಿಂದ ಅಸಾಧ್ಯ, ನಿನಗಿಷ್ಟ ಯೋಗ್ಯತೆ ಇರೋದು, ಇದ್ರ ಮೇಲೆ ಚಿಂತೆ ಮಾಡಬೇಡ, ಇದೆಲ್ಲ ಹೇಳೋದು ಕ್ಷಾಮಕಾಲ. ಆದರೆ ಫೇವರ್, ಕೃಪೆಯು ದೇವರ ಸಮೃದ್ಧಿಯನ್ನು ತೋರಿಸುತ್ತೆ. ಆ ಸಮೃದ್ಧಿಯಲ್ಲಿ ನಿನಗೆ ಪ್ರೋತ್ಸಾಹ ಇದೆ. ನೀನು ಜಯಶಾಲಿ ಆಗ್ತೀಯ, ನೀನು ಸಮೃದ್ಧಿಯಾಗಿ ಬೆಳಿತೀಯ, ನಿನ್ನ ಕೈಯಲ್ಲಿ ಆಗುತ್ತೆ. ಇದು ಕೃಪೆಯ ಕಾಲದ ಪ್ರತ್ಯೇಕತೆ. ಕ್ಷಾಮವು ನಿನ್ನ ಕೈಗಳನ್ನು ಬರಿದು ಮಾಡುತ್ತೆ, ಎಂಟಿನೆಸ್. ಕ್ಷಾಮ ಕಾಲವು ನಿನ್ನ ಕೈಯನ್ನು ಬರಿದು ಮಾಡುತ್ತೆ. ಆದರೆ ಕೃಪೆಯು ನಿನಗೆ ಸಮೃದ್ಧಿಯ ಜೀವಿತವನ್ನು ನೀಡುತ್ತದೆ. ನೋಡ್ರಿ, ನಿಮ್ಮ ಕೈಯಲ್ಲಿ ಸರ್ಪ್ಲಸ್ ಆಗಿ ನಾನು ಅನೇಕ ಸಂದರ್ಭಗಳಲ್ಲಿ ಹೇಳಿದ್ದೀನಿ. ಅನೇಕ ಸಂದರ್ಭಗಳಲ್ಲಿ ನಾವು ಕೃಪೆ ಇದೆ ಅಂದರೆ ಸಾಲದು. ಈ ಕೃಪೆಯ ಪ್ರತ್ಯೇಕತೆ ಏನು ಗೊತ್ತಾ? ನಿನ್ನ ಕೈ ಶೂನ್ಯವಾಗಿರಲ್ಲ. ನಿನ್ನ ಕೈ ಶೂನ್ಯವಾಗಿರಲ್ಲ. ನಿನ್ನ ಕೈ ಕೊಡುವ ಕೈಯಾಗಿರುತ್ತೆ. ನಿನ್ನ ಕೈ ಸಮೃದ್ಧಿಯ ಕೈಯಾಗಿರುತ್ತೆ. ನಿನಗೆ ಆಶ್ಚರ್ಯ ಬರುವ ರೀತಿಯಲ್ಲಿ ನಿನ್ನ ಮೇಲೆ ಕೃಪೆ ಇದ್ದರೆ ನಿನಗೆ ಕೊರತೆ ಇರೋದಿಲ್ಲ. ನಿನಗೆ ಕೊರತೆ ಬಂದರೆ ಕೃಪೆ ಅದನ್ನು ಟೇಕ್ ಓವರ್ ಮಾಡ್ತಾ ಇರುತ್ತೆ. ನಾನು ನಿಮ್ಗೆ ಹೇಳಿದ ಅರ್ಥ ಆಗ್ತಾ ಇದೆಯಾ? ನಿಮ್ಮನ್ನೇ ನೀವು ಪರೀಕ್ಷೆ ಮಾಡಿ ನೋಡ್ರಿ. ಜಸ್ಟ್ ಏನಪ್ಪ, ಜೀವನ ಪರ್ಯಂತವಾಗಿ ನಾನು ಓಡ್ತಾ ಇದ್ದೀನಿ, ಕಷ್ಟ ಬೀಳ್ತಾ ಇದ್ದೀನಿ, ದುಡಿತಾ ಇದ್ದೀನಿ, ಎಲ್ಲ ಮಾಡ್ತೀನಿ, ಕೈಗೆ ಬಂದಿದ್ದು ಮತ್ತೆ ಏನೂ ಇರಲ್ಲ. ಮುಂಚೆ ಒಂದು ಹಾಡಿತ್ತು, 1ರಿಂದ 30ರವರೆಗೂ, ಎಷ್ಟು 21ರವರೆಗೂ ಏನೋ ಉಂಡಾಟ. ನೋಡ್ರಿ, ಅದು ಕರೆಕ್ಟ್. 1ರಿಂದ 21ರವರೆಗೂ ಉಂಡಾಟ. 21ರಿಂದ 29ರವರೆಗೂ ಬಂಡಾಟ ಅಂತೆ. ಅಂದರೆ ತಿಂಗಳ ಕೊನೆ ಬರ್ತಿದ್ದಂಗೆ ಅಲ್ಲಿ ಸಾಲ ಮಾಡಬೇಕು, ಇಲ್ಲಿ ಮಾಡಬೇಕು, ಇಲ್ಲಿ ರೊಟೇಟ್ ಮಾಡಬೇಕು, ಇಲ್ಲಿ ಬಡ್ಡಿಗೆ ತಗೊಬೇಕು. ಆದರೆ ಕೃಪೆ ಇರುವವನ ಮೇಲೆ ಈ ಜಂಜಾಟನೇ ಇರಲ್ಲ. ತನ್ನ ಭಕ್ತರಿಗೆ ಬೇಕಾದದನ್ನು ಒದಗಿಸೋದಿಕ್ಕೆ ದೇವರು ಶಕ್ತನಾಗಿದ್ದಾನೆ. ಹಾಗೆ ಕೃಪೆ ಹೊಂದಿದವರು ಯಾರಾದರೂ ಇದರ ಒಳಗಡೆ ಇದ್ರೆ ಹೇಳ್ರಿ, ಯೇಸುವಿನ ನಾಮದಲ್ಲಿ ನನ್ನ ಕ್ಷಾಮ ಕಾಲದಿಂದ ನನ್ನ ಕೃಪೆಯ ಕಾಲದ ಕಡೆಗೆ ಪ್ರವೇಶ ಮಾಡ್ತೇನೆ ಎಂದು. ಆಮೇಲೆ ಇಟ್ ಈಸ್ ಸೋ ಇಂಪಾರ್ಟೆಂಟ್. ನಮ್ಮ ಲೈಫ್ ಹೆಂಗೋ ಬರ್ತಾ ಇದೆ, ಹೆಂಗೋ ಹೋಗ್ತಾ ಇದ್ವಿ, ಜೀವನ ಮಾಡಿಕೊಂಡು ಅಯ್ಯೋ ಬದುಕಿದೆಯಾ ಬಡಪಾಯಿ ಅಂತ, ಅದಲ್ಲ ಜೀವನ. ಕೃಪೆಯು ನಿನಗೆ ಸಮೃದ್ಧಿಯ ಜೀವಿತವನ್ನ ಕೊಡುತ್ತೆ. ಸಮೃದ್ಧಿ ಅಂದರೆ ನಿನಗೆ ಯಾವುದಕ್ಕೂ ಕೊರತೆ ಇರೋದಿಲ್ಲ. ದೇವರು ನಿನ್ನ ಕ್ಷಾಮ ಕಾಲದಲ್ಲಿ ಅವನೇನಾದರೂ ನಿನಗೋಸ್ಕರ ಇಳಿದು ಬಂದರೆ ಎಲ್ಲ ನಿನ್ನ ಕೊರತೆಗಳನ್ನು ನೀಗಿಸಿ ನಿನಗೆ ಸಮೃದ್ಧಿಯನ್ನು ಮಾತ್ರವಲ್ಲ,
ನಿನ್ನ ಭಯವನ್ನು ತೆಗೆದು ನಿನ್ನ ಒಳಗಡೆ ಆಳವಾದ ನಂಬಿಕೆ ಮತ್ತು ನಿನ್ನ ಕೊರತೆಗಳನ್ನು ತೆಗೆದು ತುಂಬಿ ತುಳುಕುವ ರೀತಿಯಲ್ಲಿ, ಅನೇಕರಿಗೆ ಸಹಾಯ ಮಾಡುವ ರೀತಿಯಲ್ಲಿ, ನಿನ್ನ ಕೈ ತುಂಬೋ ರೀತಿಯಲ್ಲಿ ದೇವರು ನಿನ್ನನ್ನು ಆಶೀರ್ವಾದ ಮಾಡ್ತಾನೆ. ಹಾಗಾದ್ರೆ ಯಾರಾದ್ರೂ ಇದರ ಒಳಗಡೆ ಇದ್ರೆ ಆ ಕೃಪೆ ನನಗೆ ಬೇಕು, ಆ ಅಭಿಷೇಕ ನನಗೆ ಬೇಕು ಎನ್ನೋರು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳ್ರಿ. ಜೀವನ ಪರ್ಯಂತ ಸಾಲ, ಒತ್ತಡದಲ್ಲಿ ಸಾಲಗಾರರ ಕಾಟ, ಒತ್ತಡ, ಬಡ್ಡಿ ಕಟ್ಟಬೇಕು, ಅಯ್ಯೋ ಜೀವನದಲ್ಲಿ ಅದು ಮಾಡಬೇಕು, ಇದು ಮಾಡಬೇಕು, ಇದು ಮಾಡೋದಕ್ಕೆ ಇದು ಒದಗಿಸೋಷ್ಟರಲ್ಲಿ ಇನ್ನೊಂದು ಬಂದು ಬೀಳುತ್ತೆ, ಅದರವರೆ ಜೀವನ ಪರ್ಯಂತವಾದ ಒತ್ತಡ. ಇವತ್ತು ನಾನು ಅದನ್ನು ಕ್ಯಾನ್ಸಲ್ ಮಾಡಿ ಪ್ರಾರ್ಥನೆ ಮಾಡ್ತೀನಿ. ನನ್ನ ಜನರ ಮೇಲಿಂದ ಆ ಫೆಮಿನ್, ಆ ಕ್ಷಾಮ ಎಂದೆಂದಿಗಾಗಿ ಯೇಸುವಿನ ನಾಮದಲ್ಲಿ ನೀಗಲ್ಪಡಲಿ. ಐ ಡಿಕ್ಲೇರ್ ಫೇವರ್. ನಾನು ಇವತ್ತು ನಿಮ್ಮ ಮೇಲೆ ದೇವರ ದಯೆಯನ್ನು, ದೇವರ ಕೃಪೆಯನ್ನು ರಿಲೀಸ್ ಮಾಡ್ತಾ ಇದ್ದೇನೆ. ಅದು ನನ್ನ ಜನರ ಮೇಲೆ ಬೀಳಲಿ. ಕ್ಷಾಮ ಕಾಲ, famine is a God permitted season of testing where natural resource become insufficient, forcing people to depend on God's supernatural provision and direction. ದೇವರೇ ಕೆಲವೊಂದು ಕ್ಷಾಮಗಳನ್ನು ಅನುಮತಿ ಮಾಡ್ತಾನೆ ನಿನ್ನನ್ನು ಪರೀಕ್ಷಿಸೋದಕ್ಕೆ. ನಿನ್ನ ಸಂಪನ್ಮೂಲ ಕೊರತೆಗಳು, ನಿನಗೆ ಹಣಕಾಸಿನ ಮುಕ್ಕಟ್ಟುಗಳು, ಇಕ್ಕಟ್ಟುಗಳು, ಬಾಗಿಲು ಮುಚ್ಚಿದಾಗ, ಎಲ್ಲ ಬಂದಾದಾಗ ದೇವರು ನಿನಗೊಂದು ಚಾನ್ಸ್ ಕೊಡ್ತಾ ಇದ್ದಾನೆ. ನೀನು ದೇವರಲ್ಲಿ ಆಶ್ರಯ ಇಡ್ತೀಯೋ ಅಥವಾ ಮತ್ತೆ ಯಾರ ಮೇಲಾದರೂ ಆಶ್ರಯ ಇಡ್ತೀಯೋ? ನೀನು ಯಾವಾಗ ದೇವರಲ್ಲೇ ಭರವಸೆ ಇಡ್ತೀಯೋ, ದೇವರನ್ನು ಆಶ್ರಯವಾಗಿ ಇಟ್ಕೋತೀಯೋ, ನಿನಗೆ ಬೇಕಾಗಿರುವಂಥ ಸೂಪರ್ ನ್ಯಾಚುರಲ್ ಪ್ರೊವಿಷನ್ ಒದಗಿಸುವಿಕೆ, ಅದಕ್ಕೆ ಬೇಕಾದಂಥ ಡೈರೆಕ್ಷನ್ ಕೊಡೋದಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ. ನಂಬುವವರು ಮಾತ್ರ ಆಮೇಲೆ ಹೇಳ್ರಿ. ನಾನು ಹೇಳಿದೆ, ಕ್ಷಾಮ ಕೇವಲ ಆರ್ಥಿಕ ವಿಷಯ ಮಾತ್ರ ಅಲ್ಲ. ಕ್ಷಾಮ ಅಂದ್ರೆ ಆತ್ಮಿಕ ವಿಷಯದಲ್ಲೂ ಕೆಲವರು ಡ್ರೈ ಆಗಿಬಿಟ್ಟಿರ್ತಾರೆ. ದೇವರು ನಮ್ಮನ್ನ ನೆಟ್ಟಿರೋದು ಹಸಿರು ಹುಲ್ಲುಗಾವಲಿನ ಮಧ್ಯದಲ್ಲಿ. ನೀವೇನಾದ್ರೂ ಜಮೀನು ಕೊಂಡ್ಕೊಳ್ಳಕ್ ಹೋದ್ರೆ, ವ್ಯವಸಾಯ ಮಾಡೋದಕ್ಕೆ ಜಮೀನು ಕೊಂಡ್ಕೊಳ್ಳಕ್ ಹೋದ್ರೆ ನೀವು ಹುಡುಕೋದು ಯಾವುದು? ನೀರಾವರಿ. ಸ್ತೋತ್ರ. ಆ ನೀರಾವರಿ ಆತ್ಮಿಕತೆಯಲ್ಲಿ ಇರಬೇಕು ಅಂತ ದೇವರು ನಿಮ್ಗೆ ಹೇಳ್ತಾ ಇದ್ದಾನೆ. ನೀನ್ ನೀರಾವರಿಯ ಪ್ರದೇಶದಲ್ಲಿ ಇರಬೇಕು. ನೀನು ಯಾವಾಗ ಫ್ರೆಶ್ ಆಗಿರ್ಬೇಕು, ನೀನು ಯಾವಾಗ ತಾಜಾ ಆಗಿರ್ಬೇಕು. ಆತ್ಮಿಕದಲ್ಲಿ ನಿನ್ನ ಜೀವನದಲ್ಲಿ ನಿನ್ ಬಾಯಿ ತೆರೆದ್ರೆ ಕೆಟ್ಟ ಹೊಲಸು ಮಾತುಗಳೆಲ್ಲ ಬರಬೇಕಾಗಿರೋದು. ಅಲ್ಲಿ ಅನ್ಯ ಭಾಷೆಗಳು ಬರಬೇಕು, ಪ್ರಬೋಧನೆ ಶಬ್ದಗಳು ಬರಬೇಕು. ಯೇಸು ಸ್ವಾಮಿ ಒಮ್ಮೆ ಹೀಗೆ ಹೇಳಿದನು, ಹೊಟ್ಟೆ ತುಂಬಿದ್ದು ಬಾಯಿ ಮಾತಾಡುತ್ತೆ. ಹೊಟ್ಟೆ ತುಂಬಿದ್ದು ಬಾಯಿ ಮಾತಾಡುತ್ತೆ. ಜ್ಞಾನೋಕ್ತಿಗಳ ಪುಸ್ತಕ ಹೇಳುತ್ತೆ, ಅವನ ಮನಸ್ಸಿನಂತೆಯೇ ಅವನಾಗಿದ್ದಾನೆ, ಅವನ ಹೃದಯದ ಪ್ರಕಾರ ಅವನು ಆಗಿದ್ದಾನೆ ಅಂತ. ನಿನ್ನ ಒಳಗಡೆ ಕೆಟ್ಟತನ ಇದ್ರೆ ನೀನು ಕೆಟ್ಟವನೇ. ನಿನ್ನ ಒಳಗಡೆ ಒಳ್ಳೆತನ ಇದ್ರೆ ನಿನ್ನ ಬಾಯಿಂದನೂ ಒಳ್ಳೆತನ ಬರುತ್ತೆ. ಅರ್ಥ ಮಾಡ್ಕೊಂಡವ್ರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೀನಿ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ನಾನು ಯಾರನ್ನು ಕೈ ಹಿಡಿದು ಎಳಕೊಂಬಂದು ಬಲವಂತವಾಗಿ ನೀನು ಈ ವಾಕ್ಯಕ್ಕೆ ವಿಧಿಯನಾಗುವಂತ ಹೇಳೋ ಅವಶ್ಯಕತೆ ಇಲ್ಲ. ನೀವು ಜ್ಞಾನವಂತರು. ಆಶೀರ್ವಾದ ಶಾಪ ಯಾವಾಗಲೂ ದೇವರು ನಮ್ಮ ಮುಂದೆ ಇಟ್ಟಿದ್ದಾನೆ. ಆಯ್ಕೆ, ದಟ್ ಫ್ರೀ ವಿಲ್ ಗಾಡ್ ಗಿವನ್ ಟು ಅಸ್. ದೇವರು ನಮಗೆ ಕೊಟ್ಟಿದ್ದಾನೆ. ಆಯ್ಕೆ ನಮ್ಮದು.
ಒಳ್ಳೆಯದು ಇದೆ, ಕೆಟ್ಟದು ಇದೆ. ಆದಾಮನಿಗೆ ಹೇಳಿದನು, ಜೀವ ವೃಕ್ಷದಿಂದ ಎಷ್ಟು ಬೇಕಾ ಹಣ್ಣು ತಿನ್ನು, ಆದರೆ ಒಳ್ಳೆಯದು ಕೆಟ್ಟದು ಅರಿವು ಹುಟ್ಟಿಸುವ ಈ ಹಣ್ಣು ಮುಟ್ಟಬೇಡ. ಯಾವುದು ಬೇಡ ಅಂತೀವೋ ಅದನ್ನೇ ಹಿಡಿಯೋದೆ ಮನುಷ್ಯನ ಟೆಂಡೆನ್ಸಿ. ಮನುಷ್ಯನ ಜೀವನದಲ್ಲಿ ಬರುವಂಥ ಬಲಹೀನತೆ ಅದೇ ನೋಡ್ರಿ. ಬೇಕಾದ್ರೆ ಬೇಡ ಅನ್ನಿ, ಆವಾಗಲೇ ನಿಮಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ. ಯಾಕೆ ಬೇಡ ಅಂದರು? ಅದರಲ್ಲಿ ಏನೋ ಇದೆ, ಅದರಲ್ಲಿ ಏನೋ ಇದೆ. ಸೋತ್ರ ನಿಮ್ಮ ಮಕ್ಕಳನ್ನ ಏನಾದರೂ ಮನೆಯಲ್ಲಿ ಬಿಟ್ಬಿಟ್ಟು ನೀವೆಲ್ಲ ಹೊರಗಡೆ ಹೋಗೋ ಟೈಮಲ್ಲಿ ಹೇಳ್ಬಿಟ್ಟು ಹೋಗ್ರಿ, ನೋಡು ಆ ಡಬ್ಬಿಯಲ್ಲಿ ನಿಮ್ಗೆ ಬೇಕಾದ್ರೆ ತಿಂಡಿ ಎಲ್ಲ ಇಟ್ಟಿದ್ದೀನಿ, ಅದೆಲ್ಲ ತೊಗೊಂಡು ಎಷ್ಟು ಬೇಕೋ ತಿನ್ಕೊಳ್ರಿ, ಆಟ ಆಡ್ಕೊಳ್ರಿ, ಗಲಾಟೆ ಮಾಡ್ಕೊಬೇಡ್ರಿ, ಇದೆಲ್ಲ ಹೇಳ್ಬಿಟ್ಟು. ಆದರೆ ಆ ಒಳಗಡೆ ಅಡುಗೆ ಮನೆ ಮೇಲೆ ಆ ದೊಡ್ಡ ಡಬ್ಬದಲ್ಲಿರೋದು ಮಾತ್ರ ಏನು ಮುಟ್ಟಬಾರ್ದು ನೀವು, ಇಷ್ಟು ಹೇಳ್ಬಿಟ್ಟು ಹೋಗ್ರಿ, ಇಷ್ಟು ಹೇಳ್ಬಿಟ್ಟು ಹೋಗ್ರಿ. ಅವ್ರ ಕ್ಯೂರಿಯಾಸಿಟಿ ಏನಿರುತ್ತೆ ಗೊತ್ತಾ? ಇಲ್ಲಿ ಇಷ್ಟು ಇದ್ದರೆ ಅಲ್ಲೇನಿದೆ, ಅದರಲ್ಲಿ ಏನಿದೆ, ಯಾವುದು ಬೇಡ ಅಂತೀವೋ ಅದೇ ಬೇಕು ಅಂತಾರೆ. ಒಬೀಡಿಯನ್ಸ್ ಬ್ರಿಂಗ್ಸ್ ದ ಫೇವರ್ ಫ್ರಮ್ ದ ಲಾರ್ಡ್, ದ ಬ್ಲೆಸ್ಸಿಂಗ್ ಫ್ರಮ್ ದ ಲಾರ್ಡ್. ನೀನು ವಿಧಿಯತ್ವ ಆಶೀರ್ವಾದವನ್ನು, ಕೃಪೆಯನ್ನು ತರುತ್ತೆ. ಡಿಸ್ಒಬೀಡಿಯನ್ಸ್ ಬ್ರಿಂಗ್ಸ್ ದ ಕರ್ಸ್, ಶಾಪವನ್ನು ತರುತ್ತೆ. ಮೋಸ್ಟ್ ಆಫ್ ದ ಪೀಪಲ್, ಅದಕ್ಕೆ ಸೈತಾನನು ತಂತ್ರೋಪಾಯದಿಂದ ಎಲ್ಲರನ್ನ ಈ ವಿಷಯದಲ್ಲಿ ಬೀಳಿಸ್ತಾನೆ. ಬೇಡ ಅನ್ಬಿಡಿ, ಏನೋ ಇರಬೇಕು ಅದರಲ್ಲಿ, ಏನೋ ಇರಬೇಕು. ಸೋತ್ರ ಅದು ಅವನ ಟ್ಯಾಕ್ಟಿಕ್ಸ್. ಆತ್ಮಿಕವಾಗಿ ಕೆಲವರು ಶ್ಯಾಮ ಕಾಲದಲ್ಲಿದ್ದಾರೆ, ಸ್ಪಿರಿಚುವಲ್ ಡ್ರೈನೆಸ್. ನಿಮಗೆ ಗೊತ್ತಾ ಸೈತಾನನು ಕೆಲವರೆಲ್ಲ ಬಂದು ಹೇಳ್ತಾರೆ ಸ್ಪಿರಿಚುವಲ್ ಚೆನ್ನಾಗಿ, ಅದು ಏನೋ ಗೊತ್ತಿಲ್ಲ ಪಾಸ್ಟ್ರೆ, ಸಿಕ್ಕಾಪಟ್ಟೆ ಹೋರಾಟ ಪಾಸ್ಟ್ರೆ, ದೇವ ಮಕ್ಕಳು ಮಾಡಬೇಕಾದ ಕಾರ್ಯ ಏನು ಗೊತ್ತಾ? ಯಾವಾಗ ನಿನಗೆ ಹೋರಾಟ ಜಾಸ್ತಿ ಆಗುತ್ತೋ ಆವಾಗ ನೀನು ದೇವ್ರ ಸನ್ನಿಧಾನ ಉಪವಾಸ ಮಾಡು, ಪ್ರಾರ್ಥನೆ ಮಾಡು, ದೇವ್ರ ಸನ್ನಿಧಾನದಲ್ಲಿ ಸಾಧ್ಯವಾದಷ್ಟು ಕಣ್ಣು ನೀರು ಸುರಿಸು. ಹೇಳು, ದೇವ್ರೆ ನನ್ನ ಕೈಲಿದೆ, ಹ್ಯಾಂಡ್ಲ್ ಮಾಡೋಕ್ಕಾಗ್ತಾ ಇಲ್ಲಪ್ಪ. ದಟ್ ಶೋಸ್ ಯು ಆರ್ ಮೋರ್ ಟ್ರಸ್ಟಿಂಗ್ ಆನ್ ಗಾಡ್, ನಾಟ್ ಯುವರ್ ಎಬಿಲಿಟಿ. ನಿನ್ನ ಸಾಮರ್ಥ್ಯದಲ್ಲಿ ನೀನು ಭರವಸೆ ಇಡದೆ ನೀನು ದೇವರಲ್ಲಿ ಭರವಸೆ ಇಡೋದು. ಇವತ್ತು ಎಷ್ಟು ಜನ ಹೇಳ್ತೀರಾ, ನನಗಂತ ಒಂದು ಒಳ್ಳೆ ಗುಣ ಕೊಡು ಸ್ವಾಮಿ. ಇದರ ಒಳಗಡೆ ಕ್ಷಾಮ ಇದೆ ಕಣ್ರಿ. ಕ್ಷಾಮ ಕಾಲದಲ್ಲಿ ಅಲ್ಲಿ ನಿನ್ನನ್ನು ದೇವರ ಫೇವರ್ ಕಡೆ ನಡೆಸಬೇಕಾದ್ರೆ ನೀನು ದೇವರ ಪಾದದಲ್ಲಿ ಬಾ, ಮೊಣಕಾಲು ಮಡಿಚು. ಊರವ್ರ ಹತ್ರ ಎಲ್ಲ ಹೋಗೋದ ತುಂಬ ಕಷ್ಟ ಇದೆ, ಒಂದು ಸ್ವಲ್ಪ ಹೆಲ್ಪ್ ಮಾಡ್ತೀರಾ? ಅವರು, ಅಯ್ಯೋ ನನ್ನ ಹತ್ರ ಇಲ್ಲ, ನನ್ನ ಫ್ರೆಂಡ್ ಒಬ್ಬರು ಬಡ್ಡಿಗೆ ಕೊಡ್ತಾರೆ, ಅವರು 10% ಅಂತ ಹೇಳ್ತಾರೆ, ಏನೋ ನನಗೆ ಗೊತ್ತಿಲ್ಲ, ಕೇಳಿ ನೋಡ್ತೀನಿ. ಅವ್ರು ಕೊಟ್ಟರು, ಹೌದಾ 10 ಆದರೂ ಪರವಾಗಿಲ್ಲ, 15 ಆದರೂ ಪರವಾಗಿಲ್ಲ, ಈಸ್ಕೊಡಿ. ಈಸ್ಕೊಟ್ಟವನು ಕೆಟ್ಟ. ನಮ್ಮಲ್ಲಿ ಹೇಳ್ತಾರೆ, ಕೊಟ್ಟವನು ಕೋಡಂಗಿ, ಈಸ್ಕೊಂಡವನು ವೀರಭದ್ರಯ್ಯ ಅಂತ. ಈಸ್ಕೊಟ್ಟ, ಸೋತ್ರ. ಅವನು ಅಲ್ಲಿಂದ ಇದನ್ನು ಮುಗಿಸ್ಕೊಂಡ. ಅವನ 10-15% ಬಡ್ಡಿ ಬಗ್ಗೆ ಯೋಚನೆನೂ ಮಾಡಿಲ್ಲ. ಜಾಗ ಖಾಲಿ ಮಾಡ್ದ. ಈ ಮಧ್ಯಸ್ಥಿಕೆ ಮಾಡಿದವನು ಫೋನ್ ಮಾಡಿದ್ರೆ ಇವ್ನು ಫೋನ್ ಎತ್ತಲ್ಲ. ಯಾಕೆ ಎತ್ತಲ್ಲ? ಗೊತ್ತು ಇವನು ದುಡ್ಡು ಕೇಳಕ್ಕೆ ಫೋನ್ ಮಾಡ್ತಾ ಇದ್ದಾನಂತ. ಪೀಕ್ಲಾಟ ಯಾರಿಗೆ? ಮಧ್ಯಸ್ಥಿಕೆನಿಗೆ, ಈಸ್ಕೊಟ್ಟವನಿಗೆ. ಸೋತ್ರ. ನನ್ನ ಪ್ರಶ್ನೆ, ಯು ಆರ್ ಸ್ಪಿರಿಚುವಲಿ ವೆನ್ ಯು ಆರ್ ಡ್ರೈ. ನೀನು ಆತ್ಮಿಕವಾಗಿ ಯಾವಾಗ ನೀನು ಕೆಳಗೆ ಡ್ರೈ ಆಗ್ತೀಯೋ, ಒಣಗೋಗ್ತೀಯೋ, ನಿನ್ನ ಆರ್ಥಿಕ ವಿಷಯದಲ್ಲೂ ನಿನಗೆ ಅದು ಎಫೆಕ್ಟನ್ನು ತರುತ್ತೆ. ನೀವು ಗಾಡಿ ಗೇರ್ಗೆ ಹಾಕಿ ಓಡಿಸ್ಕೊಂಡು ಚೆನ್ನಾಗಿ ಇಂಜಿನ್ ವರ್ಕ್ ಆಗೋ ಟೈಮಲ್ಲಿ ಓಡಿಸ್ರಿ, ಏನು ಕೂಲಾಗಿ ಹೋಗುತ್ತೆ ಅಲ್ವಾ? ಗೇರ್ ಚೇಂಜ್ ಮಾಡ್ತಿದ್ದಂಗೆ
40, 60, 80, 100, 120, 140, 180 ಸ್ಪೀಡ್ ಹೋಗುತ್ತೆ. ಆ ಬ್ಯಾಟ್ರಿ ಕೆಟ್ಟೋದ್ಮೇಲೆ ಗಾಡಿ ನಿಂತಿದ್ರೆ ಓಡು ಅಂದರೆ ನೀವು ತಳ್ಳಿ ನೋಡ್ರಿ ಗಾಡಿ, ಏನಪ್ಪ ಯಮಭಾರ ಇದನ್ನು ತಳ್ಳೋದು. ಸೋತ್ರ 7 ಜನ 8 ಜನ ಒಳಗಡೆ ಕುತ್ಕೊಂಡಿದ್ದು ಬ್ರರ್ ಅಂತ ಹೋಗುವಾಗ ಗೊತ್ತಾಗ್ಲಿಲ್ಲ. ಕೆಟ್ಟ ನಿಂತಾಗ ತಳ್ಳುವಾಗ 8 ಜನ ಸೇರಿ ತಳ್ಳಿದ್ರು. ಸೋತ್ರ 1 ಕಿಲೋಮೀಟರ್ ತಳ್ಳೋದಕ್ಕೆ 1 ಗಂಟೆ ತಗೊಂತೀರಾ. ಏನು ಕಾರಣ? ಕೆಟ್ಟು ನಿಂತೋಗಿದೆ. ಕೆಲವರ ಆತ್ಮಿಕ ಜೀವನ ಹಾಗೆ ಕೆಟ್ಟು ನಿಂತಿದೆ. ತಳ್ತಾ ಇದ್ದಾರೆ. ನಿನ್ನ ಮೇಲೆ ಕೃಪೆ ಇದ್ರೆ ನಿನ್ನ ವೇಗ ಫಾಸ್ಟ್ ಆಗಿರುತ್ತೆ, ಸ್ಮೂತ್ ಆಗಿ ಹೋಗ್ತಾ ಇರುತ್ತೆ. ಸೈತಾನನು ಯಾವಾಗ ನಿಮ್ಮನ್ನು ಅಟ್ಯಾಕ್ ಮಾಡೋದು ಗೊತ್ತಾ? ನೀವು ಡ್ರೈ ಆಗಿರುವಾಗ. ಸ್ಪಿರಿಚುವಲಿ ವೆನ್ ಯು ಆರ್ ಡ್ರೈ, ಅವನ ಎಲ್ಲ ಟ್ಯಾಕ್ಟಿಕ್ಸ್ ಒಂದಿಗೆ ಬರ್ತಾನೆ. ನೋಡ್ರಿ, ನೀವು ಬೇಕಾ ಗಮನಿಸ್ರಿ, ನಮ್ಮ ಪ್ರಿಯರೇ, ನೀವು ಗಮನಿಸ್ರಿ, ನಿಮ್ಮ ಜೀವನದಲ್ಲಿ ಗಮನಿಸ್ರಿ. ನೀವು ಆತ್ಮಿಕವಾಗಿ ಡ್ರೈ ಆದಾಗ ನಿಮ್ಮ ಆರ್ಥಿಕ ಡ್ರೈನೆಸ್ ಬರುತ್ತೆ. ಕನೆಕ್ಷನ್ ನೋಡ್ತಾ ಇರಿ. ಆತ್ಮಿಕವಾಗಿ ನೀವು ಒಣಗಿದಾಗ, ಸ್ಪಿರಿಚುವಲಿ ನೀವು ದೂರ ಆದಾಗ, ದೇವರಿಂದ ದೂರ ಆದಾಗ, ಆತ್ಮಿಕವಾಗಿ ದೂರ ಆದಾಗ ಸಂಡೆ ಬಂದು ಹೋಗೋದಲ್ಲ ವಿಷಯ. ನಿಮಗಿಂತ ಬೆಟ್ರು ದೇವಾಲಯದಲ್ಲಿದ್ದ ಕುಂಟ 40 ವರ್ಷ ಅವನು ಒಂದು ಆರಾಧನೆ ತಪ್ಪಿಸ್ಕೊತಾ ಇರಲಿಲ್ಲ, ಅದರ ಕುಂಟತನ ಹೋಗಲಿಲ್ಲ. ಭಾನುವಾರ ಬಂದು ಹೋಗೋದಲ್ಲ ರೀ ವಿಷಯ. ನಿನಗೂ ದೇವರಿಗಿರುವ ಬಾಂಧವ್ಯ, ನೀನು ದೇವರ ಸಂಗಡ ಇರುವ ಬಾಂಧವ್ಯ. ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರ ಸಂಗಡ ಕೂತ್ಕೊಳ್ಳದೆ, ಯಾವನು ಯೆಹೋವನ ಧರ್ಮಶಾಸ್ತ್ರವನ್ನ ಹಗಲು ರಾತ್ರಿಯು ಧ್ಯಾನಿಸುತ್ತಾನೋ ಅವನೆಷ್ಟೋ ಧನ್ಯನಾಗಿರ್ತಾನೆ. ಧನ್ಯನಾಗಿರ್ಬೇಕು. ಅವನು ಎಷ್ಟೋ ಧನ್ಯನಾಗಿರ್ತಾನೆ. ಅವನು ಎಲ್ಲಿರ್ತಾನೆ ಹೇಳಿ? ಅವನ ನೀರಿನ ಕಾಲುವೆಯ ಬಳಿಯಲ್ಲಿ ನೆಟ್ಟ ಮರಕ್ಕೆ ಸಮವಾಗಿರ್ತಾನೆ ಅವನು. ಹಾಗಾದ್ರೆ ದೇವ್ರು ನಿನ್ನ ನೆಟ್ಟಿರೋದು ಎಲ್ಲಿ ಗೊತ್ತಾ? ಸ್ಪಿರಿಚುವಲಿ ದೇವ್ರು ನಿನ್ನ ನೆಟ್ಟಿರೋದು ನೀರಾವರಿ ಪ್ರದೇಶದಲ್ಲಿ. ಪಕ್ಕದಲ್ಲಿ ಇರೋರು ಕೈ ಕೊಟ್ಟು ಹೇಳ್ರಿ, ನಾನು ನೀನು ಇರೋದು ನೀರಾವರಿ ಪ್ರದೇಶದಲ್ಲಿ. ಅಲ್ಲಿ ನೋಡ್ರಿ, ಆ ವಾಕ್ಯ ಹೋದ್ರೆ ಆ ಕೀರ್ತನೆ 1ನೇ ಕೀರ್ತನೆ ಹೇಳ್ತಾ ಇರೋದು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅಂತ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ. ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗುವುದು. ಅದರಂತೆ ಅವನ ಕಾರ್ಯಗಳೆಲ್ಲ ಸಫಲವಾಗುತ್ತೆ. ಇವತ್ತೆಷ್ಟು ಜನ ಹೇಳ್ತೀರಾ, ನಾನು ದೇವರೊಟ್ಟಿಗೆ ಒಂದು ರೀಕನ್ಸಿಲೇಷನ್ಗೆ ಬಂದ್ರೆ, ಹೊಂದಾಣಿಕೆಗೆ ಬಂದ್ರೆ ನನ್ನ ಕೆಲಸ ಕಾರ್ಯಗಳೆಲ್ಲ ಸಫಲವಾಗುತ್ತೆ. ವಿಫಲ ಅಲ್ಲ, ಸಫಲವಾಗುತ್ತೆ. ಐ ಬ್ರೇಕ್ ಎವ್ರಿ ಫೇಲ್ಯೂರ್ಸ್. ಎಲ್ಲ ಸೋಲುಗಳನ್ನ, ಎಲ್ಲ ನಿರಾಶೆಗಳನ್ನ ಯೇಸುವಿನ ನಾಮದಲ್ಲಿ ನನ್ನ ಜನರನ್ನ ಬಿಟ್ಟು ತೊಲಗಾದಕ್ಕೆ ಅಪ್ಪಣೆ ಕೊಡ್ತಾ ಇದ್ದೇನೆ. ಒಬೀಡಿಯನ್ಸ್, ವಿಧಿಯತ್ವ ಬಹಳ ಮುಖ್ಯ. ಕೆಲವರು ನೋಡಿದಿರಾ, ಹೊಟ್ಟೆಗಿಟ್ಟಿಲ್ಲ ಆದ್ರೆ ಜುಟ್ಟಿಗೆ ಮಲ್ಲಿಗೆ ಹೂವು ಅಂತೆ. ತಿನ್ನಕ್ಕೆ ಆಹಾರ ಇರಲ್ಲ. ಇವ್ರ ದರ್ಪ, ಇವ್ರ ಅಹಂಕಾರಕ್ಕಂತೂ ಮಿತಿ ಇರಲ್ಲ. ನಿನಗೇನು ಇಲ್ಲವಾ? ತಕ್ಕುವ ಮನಸ್ಸಿದೆಯಾ? ತಾಳ್ಮೆಯಿಂದ ದೇವರ ಪಾದದಲ್ಲಿ ತಗ್ಗುವ ಮನಸ್ಸಿದೆಯಾ? ಅವನು ನಿನ್ನ ತಿಪ್ಪೆಯಲ್ಲಿದ್ರೂ ಮೇಲೆ ಕೆತ್ಕೊಂಡ್ಬರ್ತಾನೆ. ಅಹಂಕಾರಿಗಳನ್ನು ದೇವರು ಎದುರಿಸ್ತಾನೆ. ದೀನರಿಗೂ ಅವನ ಮಹಾ ಕೃಪೆಯನ್ನು ದಯಪಾಲಿಸ್ತಾನೆ. Famine, not only physical, it can also be a spiritual famine. ಆತ್ಮಿಕ
ಆತ್ಮಿಕವಾದಂಥ ಕ್ಷಾಮ ಇರುತ್ತೆ. ಆತ್ಮಿಕವಾದ ಕ್ಷಾಮ ಇರುತ್ತೆ. ಏನದು ಕ್ಷಾಮ? ಆತ್ಮಿಕವಾಗಿ ಕ್ಷಾಮ. ಅನ್ನದ ಕ್ಷಾಮ ಅಲ್ಲ, ನೀರಿನ ಕ್ಷಾಮ ಅಲ್ಲ, ದೇವರ ವಾಕ್ಯದ ಕ್ಷಾಮ ಬರುತ್ತೆ ಅಂತ ಆಮೋಸನ ಪುಸ್ತಕ 8:1 ನಾವು ಕಾಣ್ತೀವಿ. ಕ್ಷಾಮ ಬರುತ್ತೆ. ಒಂದು ಕಾಲದಲ್ಲಿ ಕರ್ನಾಟಕ ನೋಡ್ರಿ, ಇಂಡಿಯಾ ನೋಡ್ರಿ, ಎಷ್ಟು ಓಪನ್ ಏರ್ ಕ್ರೂಸೈಡ್ಗಳು ನಡೆಸ್ತಾ ಇದ್ರು. ಈಗ ಎಲ್ಲಿ ಓಪನ್ ಏರ್ ಕ್ರೂಸೈಡ್ಗಳು? ಬ್ಯಾಂಗ್ಳೂರಲ್ಲಿ ಪ್ಯಾಲೇಸ್ ಗ್ರೌಂಡಲ್ಲಿ 5-6 ಲಕ್ಷ ಕೊಡೋರು. ನನಗೆ ಚೆನ್ನಾಗಿ ಗೊತ್ತು. ಅಂಕಲ್ DGS ದಿನಕರನ್ ಬಂದಾಗ, ಬೋಂಕೆ ಬಂದಾಗ, ಡಿಕ್ ಬರ್ನಲ್ ಬಂದಾಗ, ದೊಡ್ಡ ದೊಡ್ಡ ಸೇವಕರು ಸೇವೆ ಮಾಡೋದಕ್ಕೆ ಬರುವಾಗ 5-6 ಲಕ್ಷ ಜನ ಕೂಡ್ತಿದ್ದಂಥ ಪ್ಯಾಲೇಸ್ ಗ್ರೌಂಡಲ್ಲಿ ಇವತ್ತು ಎಲ್ಲಿದೆ ಅಂತ ಕೂಟಗಳು? ಸ್ವಾತಂತ್ರ್ಯ ನಷ್ಟವಾಗ್ತಾ ಇದೆ. ನಿಯಮಗಳು ನಮಗೆ ವಿರುದ್ಧವಾಗಿ ಬರ್ತಾ ಇದೆ. ನಾಳೆ ನಾವು ಮಾಡುವ ಪ್ರಸಂಗಗಳನ್ನು ಸಹ ಪ್ರಶ್ನೆ ಮಾಡೋ ರೀತಿಯಲ್ಲಿ ನಿಯಮಗಳನ್ನು ತಂದು ನಿಯಮಗಳ ಮೂಲಕ ಬಾಯಿಗಳನ್ನು ಬಂದ್ ಮಾಡೋದಕ್ಕೆ ನೋಡ್ತಾರೆ. ಅದಕ್ಕೆ ದೇವರ ವಾಕ್ಯದಲ್ಲಿ ಪ್ರವಾದಿ ಹೇಳಿದನು, ಅನ್ನದ ಕ್ಷಾಮ ಅಲ್ಲ, ನೀರಿನ ಕ್ಷಾಮ ಅಲ್ಲ, ದೇವರ ವಾಕ್ಯದ ಕ್ಷಾಮ ಬರುತ್ತೆ. ಈಗ ನಿನಗೆ ಕುಂತ್ಕೊಂಡು ಚೆನ್ನಾಗಿ ಪ್ರಸಂಗ ಕೇಳ್ತಾ ಇದೀಯಾ, ವಾಕ್ಯ ಕೇಳ್ತಾ ಇದೀಯಾ, ಇದನ್ನ ನಿನ್ನ ಮಾಂಸದ ಹಲಿಗೆಯಲ್ಲಿ ಕೆತ್ತಬೇಕು. ಇದನ್ನ ಹೇಳುವ ಪ್ರತಿಯೊಂದು ಪ್ರಸಂಗವು ನಿನ್ನ ಹೃದಯದಲ್ಲಿ ಹಲಗು ನಟ್ಟುವಂತಾಗಬೇಕು. ಸೂತ್ರದಲ್ಲಿ ಸೂತ್ರ ಹೇಳೋಗೋದಲ್ಲ. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡ್ರಿ. ಎಲ್ಲಾದರೂ ಕೆಲವ್ರನ್ನ ಪ್ರಿಕ್ಕಲ್ ಮಾಡೋಂಥ ಚುಚ್ಚೋ ಅಂತ ವಾಕ್ಯ ಏನಾದರೂ ಬಂದರೆ ಅವರ ಆ ಗೋಜಿಗೆ ಹೋಗಲ್ಲ. ಬೇರೆ ಏನೋ ವಿಷಯದಲ್ಲಿ ಬೇರೆಯವ್ರ ಹತ್ರ ಎಲ್ಲ ಪೆನ್ ತಂದಿದ್ದೀರಾ? ಓ, ಇದು ಹೊಸದ ಸೀರೆ. ಯಾಕಂತ ಇದು ಅವ್ರು ಕೇಳಿದಾಗ ಮನಸ್ಸಾಕ್ಷಿ ಚುಚ್ಚುತ್ತಲ್ಲ, ಚುಚ್ಚದೇ ಇರೋದಕ್ಕೆ ಡೈವರ್ಟ್ ಮಾಡೋದು. ಎಲ್ಲಿ ಡೈವರ್ಟ್ ಮಾಡ್ತೀಯಾ? ಯಾರನ್ನ ಡೈವರ್ಟ್ ಮಾಡ್ತೀಯಾ? ದೇವರ ವಾಕ್ಯದಿಂದನ. ಕೀರ್ತನೆಕಾರನೇ ಹೇಳ್ತಾನೆ, ಕರ್ತನೆ, ನಾನು ನಿನ್ನನ್ನು ಬಿಟ್ಟು ಎಲ್ಲಿಗೆ ಓಡಿ ಹೋಗಲಿ? ಎಲ್ಲೂ ಓಡೋಕ್ಕಾಗಲ್ಲ. ಆಕಾಶ ನನ್ನ ಸಿಂಹಾಸನ, ಭೂಮಿ ನನ್ನ ಪಾದಪೀಠ. ಸ್ತೋತ್ರ. ದೇವರಿಗೆ ಭೂಮಿ ಪಾದಪೀಠ. ಈ ಭೂಮಿಯಲ್ಲಿ ಸ್ತೋತ್ರ 7 ಭೂಖಂಡಗಳಿದೆ. ಅದರಲ್ಲಿ ಏಷ್ಯಾ ಖಂಡದಲ್ಲಿದೆ. ಅದರಲ್ಲಿ ಒಂದು ದೇಶ ಭಾರತ ದೇಶದಲ್ಲಿ ಇದೆ 29 ರಾಜ್ಯಗಳು. ಅದರಲ್ಲಿ ಒಂದು ರಾಜ್ಯ ಕರ್ನಾಟಕದಲ್ಲಿ ಇದೆ 31 ಜಿಲ್ಲೆಗಳು. ಅದರಲ್ಲಿ ಒಂದು ಜಿಲ್ಲೆ ಬ್ಯಾಂಗ್ಳೂರಲ್ಲಿ ಅನೇಕ ನಗರಗಳಿದೆ. ಅದರಲ್ಲಿ ಒಂದು ನಗರ ಕೆಂಪಾಪುರ, ಹೆಬ್ಬಾಳ. ಅದರಲ್ಲಿದೆಯಾ ನೀನು? ಅಮ್ಮಮ್ಮ ಅಂದರೆ ಎಲ್ಲಿಗೆ ಓಡೋಗ್ತೀಯ? ಆ ಪಾದ ಪೀಠದಿಂದ ಓಡೋಕಕ್ಕೆ ಎಲ್ಲಿಗಾಗುತ್ತೆ? ಮೂಢತನದಲ್ಲಿ ಎಸ್ಕೇಪ್ ಆಗ್ಬಿಡದ. ಚರ್ಚ್ ಬಿಟ್ಬಿಟ್ರೆ ಕೆಲವ್ರ ಚಿಂತೆ ಏನು ಗೊತ್ತಾ? ಚರ್ಚ್ ಬಿಟ್ಬಿಟ್ರೆ ನಮ್ಗೆ ಹೇಳೋರಿಲ್ಲ ಕೇಳೋರಿಲ್ಲ, ನಮ್ಮದೇ ರಾಜ್ಯ ಅಂತ. ಚರ್ಚ್ ಬಿಟ್ಟರು ದೇವ್ರು ನಿನ್ನನ್ನು ಬಿಡ್ತಾನ? ಒಂದು ಕ್ಲಿಪ್ ಹಾಕಿರ್ತಾನೆ ದೇವ್ರು. ಆಮೇನ್. ಎಲ್ಲೂ ಹೋಗೋಕ್ಕಾಗಲ್ಲ. ಈ ಪಾಸ್ಟ್ರ್ ಬೈದರೆ ಇನ್ನೊಂದು ಚರ್ಚು, ಆ ಚರ್ಚಲ್ಲಿ ಪಾಸ್ಟ್ರು ಅಡ್ಜಸ್ಟ್ ಆಗಲಿಲ್ಲ ಅಂದರೆ ಇನ್ನೊಂದು ಚರ್ಚು. ನೀನು ಅಲೆಮಾರಿ ಜನಾಂಗ ಆಗಿರ್ತೀಯ, ನೆಲೆನ ಊರೋನಲ್ಲ. ನೀವು ಕಬ್ಬನ್ ಪಾರ್ಕ್, ಲಾಲ್ಬಾಗ್ ಎಲ್ಲ ಹೋಗ್ರಿ. ಮರಗಳು ಎಷ್ಟು ವರ್ಷದಿಂದ ಇದೆ ಗೊತ್ತಾ?
1500 ವರ್ಷಗಳ ಹಿಂದೆ, 350 ವರ್ಷ, 800 ವರ್ಷದ ಹಳೇ ಮರ. ಸೋತ್ರ ನಮ್ಮ ರಸ್ತೆಗಳಲ್ಲಿ ನೋಡ್ರಿ, ನೆನ್ನೆ ಹಾಕ್ತಾರೆ, ಒಂದೇ ತಿಂಗಳಲ್ಲಿ ಆಕಾಶದ ಎತ್ತರಕ್ಕೆ ಬರುತ್ತೆ, ನೆಕ್ಸ್ಟ್ ಮಳೆಗೆ ದಡರ್ ಅಂತ ಬಿದ್ದಿರುತ್ತೆ. ಸೋತ್ರ ಕೆಲ ವಿಶ್ವಾಸಿಗಳು ಇವಾಗ ಹಂಗೆ ನೆಲೆನಿಲ್ಲ, ವಿಶ್ವಾಸಿಗಳಿಲ್ಲ. ಯಾಕಂದರೆ ವಾಕ್ಯ ಇಲ್ಲ. ವಾಕ್ಯದ ಆಳ ಇದ್ರೆ ನೀನು ಬೀಳೋದಿಲ್ಲ. ಯಾವುದೇ ಆಮಿಷಕ್ಕೂ ಬೀಳಲ್ಲ, ಯಾವುದೇ ಒತ್ತಡಕ್ಕೂ ಬೀಳಲ್ಲ, ಯಾವುದೇ ಜನರನ್ನು ಮೆಚ್ಚಿಸೋ ಕಾರ್ಯಕ್ಕೆ ನೀನು ತಲೆ ಕೊಡಲ್ಲ. ನೀನು ದೇವರ ವಾಕ್ಯದ ಪ್ರಮಾಣದಲ್ಲಿ ನಿಲ್ತೀಯ, ಅಂಥವನನ್ನು ದೇವರು ಸಫಲವಾಗಿ ನಡೆಸ್ತಾನೆ. ನೀರಿನ ಕಾಲುವೆಯ ಬಳಿಯಲ್ಲಿ ನೆಟ್ಟ ಮರಕ್ಕೆ ಸಮವಾಗಿರ್ತಾನೆ, ಅದರ ಎಲೆಗಳು ಬಾಡಿ ಹೋಗೋದಿಲ್ಲ. ಆಮೇಲೆ ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗುತ್ತದೆ, ಅವನ ಕಾರ್ಯಗಳೆಲ್ಲವೂ ಸಫಲವಾಗುತ್ತದೆ. ಮುಂದಿನ ಭಾಗ ನೋಡ್ರಿ. ದುಷ್ಟರೋ ಆಗಲ್ಲ, ದುಷ್ಟರೋ ಆಗಲ್ಲ, ಗಾಳಿ ಬಡಕೊಂಡು ಹೋಗುವ ಒಟ್ಟಿನಂತಿದ್ದಾರೆ. ಆದುದರಿಂದ ದುಷ್ಟರು ನ್ಯಾಯ ವಿಚಾರಣೆಯಲ್ಲೂ ಪಾಪಾತ್ಮರು ನೀತಿವಂತರ ಸಭೆಯಲ್ಲೂ ನಿಲ್ಲುವುದಿಲ್ಲ. ನೋಡ್ರಿ, ಇವರು ಫೇಸ್ ಮಾಡಲ್ಲ. ದುಷ್ಟರು ನ್ಯಾಯ ವಿಚಾರಣೆ ಫೇಸ್ ಮಾಡಕ್ಕೆ ಇಷ್ಟ ಆಗಲ್ಲ, ಅವ್ರಿಗೆ ಭಯ. ಪಾಪಾತ್ಮದಲ್ಲಿ ಜೀವಿಸುವರು ನೀತಿವಂತರ ಜೊತೆ ಮಾಡಲ್ಲ, ಅವ್ರ ಫ್ರೆಂಡ್ಸ್ ಇರಲ್ಲ. ನೋಡ್ರಿ, ಅದಕ್ಕೆ ನಾನು ಹೇಳಿದೆ, ಫೈಂಡ್ ಯುವರ್ ಗುಡ್ ಫ್ರೆಂಡ್. ನೀನು ಯಾರ ಜೊತೆ ಒಡನಾಟ ಮಾಡ್ತಾ ಇದೀಯ ಅಂತ ನೀನೇ ಕಂಡುಹಿಡಿಬೇಕು. ಆಮೇಲೆ ನೀನು ಆತ್ಮಿಕನ ಸಹವಾಸ ಮಾಡಿದ್ರೆ ನೀನು ಆತ್ಮಿಕನಾಗಿರ್ತೀಯ, ನೀನು ಲೌಕಿಕನ ಸಹವಾಸ ಮಾಡಿದ್ರೆ ನೀನು ಲೌಕಿಕನಾಗಿರ್ತೀಯ. ಇದು ಎರಡೂ ಇಲ್ದಿರೋ ಇರೋರು ಇದ್ದಾರೆ ನೋಡಿ, ಅವ್ರ ಜೊತೆ ಸಹವಾಸ ಮಾಡಿದ್ರೆ ಈ ಕೆಟ್ಟೆ ನೀನು. ಇತ್ತ ಆತ್ಮಿಕನೂ ಅಲ್ಲ, ಲೌಕಿಕನೂ ಅಲ್ಲ, ಅಂತರ್ಪಿಚಾಚಿ ಅಂತಾರೆ ಅದನ್ನ. ನೀನು ವಾಸ ಮಾಡ ಏರಿಯಾದವರು ನಿನ್ನ ಕುರಿತು ಏನು ಹೇಳ್ತಾರೆ? ನಿನ್ನ ಆಜುಬಾಜಿನವರು ಏನು ಹೇಳ್ತಾರೆ ನಿನ್ನ ಕುರಿತು? ಆಮೇನ್. ಓದಿ. ಪಾಪಾತ್ಮನು ನೀತಿವಂತರ ಸಭೆಯಲ್ಲೂ ನಿಲ್ಲುವುದಿಲ್ಲ. ಯೆಹೋವನು ನೀತಿವಂತರ ಮಾರ್ಗವನ್ನು ಲಕ್ಷಿಸುವನು. ಯೆಹೋವನು ನೀತಿವಂತರ ಮಾರ್ಗವನ್ನು ಏನು ಮಾಡ್ತಾನೆ? ಲಕ್ಷಿಸುವನು. ಅಂದರೆ ಏನರ್ಥ? ದೇವರು ನೋಡ್ತಾ ಇರ್ತಾನೆ, ನನ್ನ ಮಗ ಹೆಂಗೆ ನಡೀತಾ ಇದ್ದಾನೆ, ಎತ್ ಕಡೆ ಹೋಗ್ತಾ ಇದ್ದಾನೆ, ಅವನು ನನ್ನ ಮಾತಿಗೆ ಬಿದಿಯನಾಗ್ತಾ ಇದ್ದಾನೆ, ಅವನನ್ನು ಉತ್ತಮ ಮಾರ್ಗದಲ್ಲಿ ನಡೆಸಬೇಕು, ಬೆಳೆಸಬೇಕು, ಆಶೀರ್ವಾದ ಕೊಡಬೇಕು, ನನ್ನ ಪದ್ಧತಿಯಲ್ಲಿ ಇಟ್ಟಿರುವಂಥ ಎಲ್ಲ ಶುಭ ಅವನ ಮೇಲೆ ನಾನು ಸುರಿಬೇಕು. ದೇವರು ಅವನ್ನ ಲಕ್ಷಿಸ್ತಾ ಇರ್ತಾನೆ. ಮುಂದಕ್ಕೆ. ದುಷ್ಟರ ಮಾರ್ಗವು ನಾಶವಾಗುವುದು. ನೋಡಿದ್ರ 23ನೇ ಕೀರ್ತನೆ, 12 ತಿಂಗಳು 12 ಫಲ. ಹೌದಲ್ವಾ? ಒಂದು ಕಡೆ ಎಲೆ ಬಾಳಲ್ಲ, ಇನ್ನೊಂದು ಕಡೆ ಎಲ್ಲ ತಿಂಗಳು ಫಲ. ದ್ಯಾಟ್ ಈಸ್ ಕೃಪೆ. ಕ್ಷಾಮ ನಿನ್ನ ಕೈ ಬರಿದು ಮಾಡುತ್ತೆ, ಕೃಪೆ ನಿನ್ನನ್ನು ಸಮೃದ್ಧಿಗೊಳಿಸುವಂಥದ್ದಾಗಿದೆ. ಈ ಕೃಪೆ ಇರೋದ್ರಿಂದಲೇ ನಾವೆಲ್ಲರೂ 3 ಹೊತ್ತು ಆಹಾರ ಆದರೂ ತಿಂತಾ ಇದ್ದೀವಿ. ಕ್ಷಾಮ ಕಾಲಗಳನ್ನು ದೇವರು ಅನುಮತಿ ಮಾಡೋದು ನಿನ್ನನ್ನು ನಾಶ ಮಾಡೋದಕ್ಕಲ್ಲ, ನಿನ್ನನ್ನು ತಿರಸ್ಕಾರ ಮಾಡೋದಕ್ಕಲ್ಲ. ಕ್ಷಾಮ ಕಾಲಗಳ ಮಧ್ಯದಲ್ಲಿ ದೇವರು ನಿನಗೋಸ್ಕರ ಶ್ರೇಷ್ಠವಾದುದನ್ನ ಸಿದ್ಧ ಮಾಡ್ತಾ ಇದ್ದಾನೆ. ಶ್ರೇಷ್ಠವಾದುದನ್ನು ಸಿದ್ಧ ಮಾಡ್ತಾ ಇದ್ದಾನೆ. Many people make permanent decision based on temporary difficulties. ತಮ್ಮ ಜೀವನದಲ್ಲಿ ತಪ್ಪಾದಂಥ ಆ ಒತ್ತಡ ಬಂದಾಗ, ಕ್ಷಾಮ ಬಂದಾಗ, ಆ ಪರಿಶೋಧನೆ ಬಂದಾಗ, ಇಕ್ಕಟ್ಟು ಬಂದಾಗ, ಜನ ನಿನ್ನ ದೇವರು ಎಲ್ಲಿ ಅಂತ ಕೇಳುವಾಗ ಕೆಲವರು ರಾಂಗ್ ಡಿಸಿಷನ್ ತಗೊಂಡ್ಬಿಡ್ತಾರೆ. ಯಾಕುತ್ತಾ? ಆ ಸಂದರ್ಭದಿಂದ ತಪ್ಪಿಸ್ಕೊಳಕ್ಕೆ, ಆ ಪರಿಸ್ಥಿತಿಯಿಂದ ತಪ್ಪಿಸ್ಕೊಳೋದಕ್ಕೆ ಪರ್ಮನೆಂಟ್ ಆದ ಡಿಸಿಷನ್ ತಗೊತಾರೆ. ಅದು ಅವರಿಗೆ ಮುಳ್ಳಾಗುತ್ತೆ.
ಅದು ಅವರಿಗೆ ಮುಳ್ಳಾಗುತ್ತೆ. ನಿನ್ನ ಜೀವನದಲ್ಲಿ ದೇವರ ಫೇವರ್ ಬರುವಾಗ, ದೇವರ ದಯೆ ಬರುವಾಗ ಆಟೋಮೆಟಿಕಲಿ ಕೆಲವೊಂದು ಬಾಗಿಲುಗಳು, ಕೆಲ ಅವಕಾಶಗಳು, ಕೆಲ ಬಿಡುಗಡೆಗಳು ನಿನಗೆ ಗೊತ್ತಿಲ್ಲದೆ ಓಪನ್ ಆಗುತ್ತೆ. ಅದನ್ನು ಯಾರಿಗೂ ಮುಚ್ಚಕ್ಕಾಗೋದಿಲ್ಲ. ಆಮೇಲೆ 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 ಅದು ಯಾವುದು ಮಾನಸಿಕವಾದಂಥ ಸಾಮರ್ಥ್ಯದಿಂದಲೂ ಅವರ ಬಲದಿಂದಲೂ ತೋಳ್ಬಲದಿಂದಲೇ ಬರುವಂಥದ್ದು ಅಲ್ಲ 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 ಅಲ್ಲ. ಇದು ಸೂಪರ್ ನ್ಯಾಚುರಲ್ ಆಗಿ ದೇವರು ಕೊಡುವಂಥ ಕೃಪೆಯಾಗಿರುತ್ತೆ. ಆ ಕೃಪೆ ಬೇಕೆನ್ನೋರು ಮಾತ್ರ ಗಟ್ಟಿಯಾಗಿ ಹೇಳ್ರಿ, ದೇವಾ ನನಗೆ ಸೂಪರ್ ನ್ಯಾಚುರಲ್ ಫೇವರ್ ನನ್ನ ಮೇಲೆ ಸುರಿಸು. ಎಷ್ಟೇ ಕೇಪಬಿಲಿಟಿ ಇರಲಿ, ಎಷ್ಟೇ ಸಾಮರ್ಥ್ಯ ಇದ್ರೂ ಫೇವರ್ ಇಲ್ಲ ಅಂದರೆ ನಾವೇನೂ ಇಲ್ಲದವರಾಗಿರ್ತೇವೆ. ಈ ಕೃಪೆಯಿಂದಲೇ ನಾವು ಬೆಳಿಬೇಕು. ಯೇಸು ಸ್ವಾಮಿ ಕುರಿತು ಹೇಳ್ತಾ, ಯೇಸು ಜ್ಞಾನದಲ್ಲಿಯೂ ದೇಹ ಬಲದಲ್ಲಿಯೂ ವೃದ್ಧಿ ಆಗುತ್ತಾ ಬಂದನು. ಇದಲ್ಲದೆ ದೇವರ ಮತ್ತು ಮನುಷ್ಯರ ದಯೆಯು ಆತನ ಮೇಲೆ ಹೆಚ್ಚುತ್ತಾ ಬಂತು. ಕೆಲವರಿಗೆ ದೇವ್ರ ದಯೆ ಇರುತ್ತೆ, ಮನುಷ್ಯರ ದಯೆ ಇರಲ್ಲ. ಕೆಲವರಿಗೆ ಮನುಷ್ಯರ ದಯೆ ಇರುತ್ತೆ, ದೇವ್ರ ದಯೆ ಇರಲ್ಲ. ಆದರೆ ಯೇಸು ಸ್ವಾಮಿ ಹೇಳ್ತಾರೆ ಇದು ಎರಡು ಇಂಪಾರ್ಟೆಂಟು. ಕೆಲವರು ಹೇಳ್ತಾರೆ ಎಲ್ಲ ನನಗೆ ವಿರೋಧಿಯಾಗಿದ್ದಾರೆ, ಯಾರು ನನ್ನ ಪ್ರೀತಿಸೋದಿಲ್ಲ, ಬೇಡ, ನನ್ನ ದೇವರು ನನ್ನ ಜೊತೆ ಇದ್ದಾನೆ ಅಷ್ಟೇ ಸಾಕು. ದೇವ್ರ ಜೊತೆಗಿದ್ರೆ ಮನುಷ್ಯರ ಜೊತೆಗಿರ್ತಾರೆ. ಹೌದಾ ಅಲ್ವಾ? ದೇವರ ದಯೆನೂ ಇರುತ್ತೆ, ಮನುಷ್ಯರ ದಯೆನೂ ಇರುತ್ತೆ. ಮನುಷ್ಯರು ನಿಮ್ಮನ್ನು ಆನರ್ ಮಾಡೋದಕ್ಕೆ ಕಾರಣ ಏನು? ಗೌರವಿಸೋದಕ್ಕೇನು? ಸ್ತೋತ್ರ. ದೇವರು ನಮ್ಮ ಮೇಲೆ ಇರೋದ್ರಿಂದ. ಹೌದಲ್ವಾ? ಈ ಕೆಲವರು ಈ ಕೆಟ್ಟ ಹುಳುಗಳು ಇದೆ, ಕೆಲವೊಂದು ಕೆಟ್ಟ ಹುಳುಗಳು ಎಷ್ಟು ಹೇಳಿದ್ರು ತಲೆಗೆ ಹೋಗಲ್ಲ, ಅವುಗಳಿಗೆ ತಲೆಗೆ ಹೋಗಲ್ಲ. ಅವ್ರೇನು ಹೇಳೋದು, ನಾನು ಕರೆಕ್ಟು, ಉಳಿದವರೆಲ್ಲ ರಾಂಗ್. ಅವ್ರ ಮುಂದೆ ಒಂದು 4 ಹೆಸರು ಇರುತ್ತೆ ಫೇಲ್ ಆಗಿರೋ ಸ್ಟೂಡೆಂಟ್ಸು. ಅಮ್ಮ ಆ ರಮೇಶ ಫೇಲ್ ಆದ, ಆ ಶಂಕರ ಫೇಲ್ ಆದ, ಉಮೇಶ ಫೇಲ್ ಆದ, ಆ ಭಾರತಿನೂ ಫೇಲ್ ಆಗ್ಬಿಟ್ಲಮ್ಮ. ಸೋತ್ರ ನೀನೇನದು? ಅವರು ಆದ್ಮೇಲೆ ನಾನು ಆಗ್ದಿರ ಇರ್ತೀನ? ನೀವು 5 ಜನನೇ ಕ್ಲಾಸಲ್ಲಿ ಇದ್ದಿದ್ದೇನೋ? ಇಲ್ಲ 45 ಜನ ಇದ್ವಿ. ಆ 40 ಜನ ಏನಾದ್ರು ಅವರೆಲ್ಲ ಪಾಸ್ ಆದರು. ಅವ್ರ ಬಗ್ಗೆ ಮಾತಾಡಲ್ವೇ? ಅವ್ರ ಬಗ್ಗೆ ಮಾತಾಡಲ್ವೇ? ನೀವು ಕುಂತಿರೋದು ನೋಡಿದಾಗ ನಿಮಗೂ ಎಲ್ಲೋ ತಗಳ್ತು ಅನ್ನಿಸ್ತಾ ಇದೆ. ಮಾತಾಡಿ ಅವ್ರ ಬಗ್ಗೆ. ರ್ಯಾಂಕ್ ಬಂದವನಿದ್ದಾನೆ, ಫಸ್ಟ್ ಕ್ಲಾಸ್ ಬಂದವನಿದ್ದಾನೆ, ಡಿಸ್ಟಿಂಕ್ಷನ್ ತಗೊಂಡವನಿದ್ದಾನೆ, ಒಳ್ಳೆ ಸ್ಟೂಡೆಂಟ್ ಅಂತ ಅವಾರ್ಡ್ ತಗೊಂಡವನಿದ್ದಾನೆ. ಅವನ ಬಗ್ಗೆ ಮಾತಾಡಲ್ಲ. ರಮೇಶ, ಉಮೇಶ, ಅವನು ಇವನು, ಭಾರತಿ ಸೋತದ್ಲು, ಫೇಲ್ ಆದ್ಲು, ಅವ್ರ ಬಗ್ಗೆ. ಅವರೆಲ್ಲ ಕರೆಕ್ಟಾ? ಸಾಧಾರಣವಾಗಿ ಸುವಾರ್ತೆ ಹೇಳಬೇಕಾದ್ರೆ ಹೇಳೋದು, ಪ್ರಪಂಚದಲ್ಲಿ ಇಷ್ಟೋ ಕೋಟ್ಯಾಂತರ ಜನ ಇದ್ದಾರೆ, ಇವರೆಲ್ಲ ನರಕಕ್ಕೆ ಹೋಗ್ಬಿಡ್ತಾರೋ? ಬೈಬಲ್ ಹೇಳುತ್ತೆ ನರಕದ ಬಾಗಿಲು ಬಹಳ ವಿಶಾಲವಾಗಿದೆ, ಪರಲೋಕದ ಬಾಗಿಲು ಬಹಳ ಇಕ್ಕಟ್ಟು, ಅಲ್ಲಿ ಹೋಗುವವರ ಸಂಖ್ಯೆ ಬಹಳ ಚಿಕ್ಕದು. ಸ್ವಲ್ಪ ಜನ ಮಾತ್ರನೇ ಹೋಗೋದಲ್ಲಿ. ಆ ಸ್ವಲ್ಪ ಜನ ನೀನಾಗು. ಬೇಡ, ಮೆಜಾರಿಟಿ ಅಲ್ಲೇ ಹೋಗ್ತಾ ಇದ್ದಾರೆ. ಸ್ತೋತ್ರ. ಕ್ಷಾಮದ ಕುರಿತು ನಾನು ಮಾತನಾಡಿದೆ, ಫೇವರ್ನ ಕುರಿತು ನಾನು ಹೇಳಿದೆ. ಕಡೆಯದಾಗಿ ನಾನು ತಂದು ನಿಲ್ಲಿಸಿದಂಥ ಭಾಗ, ಫೇವರ್ ಬಿಗಿನ್ಸ್ ವೆನ್ ಯು ಹಿಯರ್ ಗಾಡ್ಸ್ ವಾಯ್ಸ್. ಒಬ್ಬನ ಮೇಲೆ ದೇವರ ದಯೆ ಬರೋದು ಯಾವಾಗ? ನಿನ್ನ ದೇವರ ಶಬ್ದಕ್ಕೆ ವಿಧಿಯನಾದಾಗ. ಆದಿಕಾಂಡ 26:2 ನೀನು ಐಗುಪ್ತ ದೇಶಕ್ಕೆ ಇಳಿದು ಹೋಗಬೇಡ, ನಾನು ಹೇಳುವ ದೇಶದಲ್ಲಿ ನೀನು ವಾಸ ಮಾಡಬೇಕು. ಡು ನಾಟ್ ಗೋ ಡೌನ್ ಟು
ಈಜಿಪ್ಟ್ ಹೋಗಬೇಡ. ಈಸಾಕನು ಅಲ್ಲೇ ಇದ್ದ. ಕ್ಷಾಮ ಕಾಲ ಬಂದಾಗ ಎಲ್ಲರೂ ಊರು ಬಿಟ್ಟು ಹೋಗೋದು ವಾಡಿಕೆ. ಆದರೆ ದೇವರು ಹೇಳಿದ್ರು ಹೋಗಬೇಡ. ಇಲ್ಲಿ ನನ್ನ ಮುಂದೆ ಪಾಸ್ಟರ್ ಅಂಜು ಇದ್ದಾರೆ. ಎದ್ದು ನಿಂತ್ಕೊಳ್ಳಿ. ಪಾಸ್ಟರ್ ಅಂಜು, ಎಷ್ಟು ವರ್ಷಗಳ ಹಿಂದೆ ನಿಮಗೆ ಆ ಅಟ್ಯಾಕ್ ಬಂದಿದ್ದು? 2014 2014 ಒಂದು ಸೈಡ್ ಪೂರ್ತಿಯಾಗಿ ಪ್ಯಾರಲೈಸ್ ಆದರು. ವಿತ್ ಯುವರ್ ಪರ್ಮಿಷನ್, ಇಸ್ ಇಟ್ ಓಕೆ? ಒಂದು ಸೈಡ್ ಫುಲ್ ಪ್ಯಾರಲೈಸ್ ಆದರು. ಮುಂಜಾನೆ ನಮಗೆ ಕರೆ ಬಂತು, ಅಂಜುಗೆ ಹಿಂಗಾಗಿದೆ ಅಂತ. ಅವ್ರು ಏನು ಪ್ಲ್ಯಾನು ಅಂದರೆ ಊರಿಗೆ ತಗೊಂಡೋಗ್ತೀನಿ ಅಂದರು. ಅವ್ನಿಗೆ ಹೇಳು, ಊರಿಗೆ ಹೋಗ್ಬೇಡ, ಇಲ್ಲೇ ಇರಕ್ಕೆ ಹೇಳು ಅಂದೆ. ಇಲ್ಲೇ ಇರಕ್ಕೆ ಹೇಳು. ಇಸ್ ಇಟ್ ರೈಟ್? ಹಾರ್ತಿಗೆ ಹೇಳು. ಅವ್ರ ಊರವರು ಹೇಳಿದ್ರು, ಇಲ್ಲಿ ಯಾರು ನೋಡ್ಕೊಳೋದಿಲ್ಲ, ಅಲ್ಲಿ ಊರಲ್ಲಿ ಟ್ರೀಟ್ಮೆಂಟ್ ಕೊಡ್ಬೋದು. ಇಲ್ಲ, ನಥಿಂಗ್, ಇಲ್ಲೇ ಇರಕ್ಕೆ ಹೇಳು, ನಾವು ಪ್ರಾರ್ಥನೆ ಮಾಡೋಣ. ಇವತ್ತು 2026 ಬಂದಿದ್ದೇವೆ. ಇವತ್ತು ವರ್ಷಿಪ್ ಲೀಡ್ ಮಾಡಿದ ಯಾರು? ಇದೇ ಪಾಸ್ಟರ್ ಅಂಜು. ಪರಿಸ್ಥಿತಿ ಇಕ್ಕಟ್ಟು ಬಂದಾಗ, ಕ್ಷಾಮ ಬಂದಾಗ, ನಿನಗೆ ನಿಲ್ಲಕ್ಕಾಗಲ್ಲ ಅಂತ ಬಂದಾಗ, ಒತ್ತಡ ಬಂದಾಗ, ನಿನ್ನ ಸ್ವಬುದ್ಧಿಯಿಂದ ನೀನು ಆಶ್ರಯ ಇಡಬೇಡ. ದೇವರ ಕೈಗೆ ನಿನ್ನನ್ನೇ ಒಪ್ಪಿಸ್ಕೊಡು. ಅಂಜು ಅವ್ರ ತಾಯಿದು ಒಂದು ದೊಡ್ಡ ಟೆಸ್ಟ್ ಮನಿ ಇದೆ. ಕಳೆದ ಭಾನುವಾರ ನನ್ನ ಬಂದು ಭೇಟಿ ಮಾಡಿದ್ರು. ಏನು ಸಂತೋಷ ಅಂದರೆ ಆ ಮುಖದಲ್ಲಿ ಭಾಳ ಸಂತೋಷ. ನನಗಂತೂ ಭಾಳ ಸಂತೋಷ ಆಯಿತು. ಕ್ಯಾನ್ಸರ್ 4th ಸ್ಟೇಜಲ್ಲಿ ಡಾಕ್ಟ್ರುಗಳೆಲ್ಲ ಕೈ ಬಿಟ್ಟ ಸಮಯದಲ್ಲಿ ಕರ್ತನ ಹಸ್ತ ಮುಟ್ಟಿ ಸೌಖ್ಯ ಮಾಡ್ತು. ಈಗ ತಾಯಿ ಕಳೆದ ಭಾನುವಾರ ಬಂದಿದ್ದಾರೆ. ಈಗ ಇದ್ದಾರಾ ಅಮ್ಮ? ಇದ್ದೀರಾ ಇಲ್ಲಿ? ಅಲ್ಲಿ ನೋಡ್ರಿ, ಅಲ್ಲಿ 2 ಕೈ ಎತ್ತಿ ತೋರಿಸ್ತಾ ಇದ್ದಾರೆ ನೋಡ್ರಿ. ಅಲ್ಲಿ 2 ಕೈ ಎತ್ತಿ ಸ್ತೋತ್ರ. ಅಮ್ಮ, ನಾನು ಹೇಳಿದ ಕರೆಕ್ಟಾ? ಸ್ತೋತ್ರ. ಕುತ್ಕೊಳ್ಳಿಮ್ಮ, ಕುತ್ಕೊಳ್ಳಿ. ನಾನು ಹೇಳೋದಕ್ಕೆ ಕಾರಣ, ಕೆಲವರಿಗೆ ಕ್ಷಾಮ ಬಂದ್ರೆ ಓಡೋಗ್ಬಿಡ್ತಾರೆ, ಪ್ರತಿಕೂಲ ಬಂದ್ರೆ ಓಡೋಗ್ಬಿಡ್ತಾರೆ. ಆ ಟೈಮಲ್ಲಿ ಸ್ವಂತ ಬುದ್ಧಿ, ಪಾಸ್ಟರ್ ಮಾತು ಕೇಳಲ್ಲ, ವಾಕ್ಯ ಕೇಳಲ್ಲ, ದೇವ್ರ ಮೇಲೆ ಭರವಸೆ ಇಡಲ್ಲ. ಇಲ್ಲ, ನಾನೇನೋ ಹಂಗೆ ಅಂದ್ಕೊಂಡೆ, ಆದರೆ ನಮ್ಮ ಮನೆಯವರೆಲ್ಲ ಒತ್ತಡ ಜಾಸ್ತಿ ಆಗ್ತಿದೆ ಪಾಸ್ಟ್ರೆ, ದಯವಿಟ್ಟು ಕ್ಷಮಿಸಿಬಿಡಿ, ಹೋಗ್ಬಂತೀನಿ, ಹೋಗು, ನನಗೇನಂತೆ. ಪಾಸ್ಟ್ರ್ ಹೇಳೋದು ಏನಕ್ಕೆ ಅಂತ ಅರ್ಥ ಮಾಡ್ಕೊಳ್ರಿ. ಆರಂಭದಲ್ಲಿ ಕಹಿಯಾಗಿರುತ್ತೆ, ಆದರೆ ಅದು ಆಮೇಲೆ ಸಿಹಿ ಆಗುತ್ತೆ. ಪ್ರಾಮಿಸ್ ಲ್ಯಾಂಡ್ ಅಲ್ಲಿದ್ದಾರೆ, ವಾಗ್ದಾನದ ದೇಶದಲ್ಲಿದ್ದಾರೆ. ದೇವರು ಹೇಳಿದ್ರು ಹೋಗ್ಬೇಡ, ಅಲ್ಲೇ ಇರು. ಬೀಜ ಬಿತ್ತು ಅಂತ ಹೇಳಿದ್ರ? ಹೇಳಿಲ್ಲಲ್ಲ, ಅಲ್ಲೇ ಇರು, ವೆಯ್ಟ್ ಮಾಡು. ಆಮೇಲೆ ಅಪ್ಪನಿಗೂ ಅದೇ ಥರ ಹೇಳಿದ್ರು ದೇವರು, ಅವನಿಗೂ ಅದನ್ನೇ ಹೇಳಿದ್ರು. ಆಮೇಲೆ ಅವನಿಗೂ ಅದನ್ನೇ ಹೇಳಿದ್ರು. ಅವನ ಮಾತನ್ನ ಕೇಳ್ದ. ಇಸಾಕನ ಅಲ್ಲೇ ನಿಂತ್ಕೊಂಡ. ನಾನು ಹೇಳಿದೆ, ಗೆರಾರ್ ಬಿಟ್ಟು ಹೋಗಬೇಡ ಅಂದರು. ಗೆರಾರ್, ಬೆರ್ಷೀಬಾ ಮತ್ತೆ ಐಗುಪ್ತ. ಗೆರಾರ್ ದೇವರು ನಿಲ್ಲಿಸಿರೋ ದೇಶ. ಅಲ್ಲಿಂದ ಬೆರ್ಷೀಬಾಗೆ ಹೋದರೆ ಬಾರ್ಡ್ರಿಗೆ ಬಂದೆ. ಬಾರ್ಡ್ರ್ ದಾಟಿದ್ರೆ ಈಜಿಪ್ಟಲ್ಲಿ ಈಗ ನೋಡ್ರಿ, ಗೆರಾರ್ ಕನಾನ್ ದೇಶ, ವಾಗ್ದಾನದ ದೇಶ. ವಾಗ್ದಾನದ ದೇಶದಲ್ಲಿ ಸಮೃದ್ಧಿ ಇರಬೇಕು, ಕೊಡ್ತೀನಿ ಅಂತ ಹೇಳಿರೋದು. ಆದರೆ ಈಗ ಇರೋದು ನೇರ ಅಪೋಸಿಟ್ಟು, ಕ್ಷಾಮ. ನೇರ ಆಪೋಸಿಟ್ಟು. ನೀವು ನೋಡಿ, 21 ದಿನ ಉಪವಾಸ ಪ್ರಾರ್ಥನೆಯಲ್ಲಿ ವಾಗ್ದಾನ ಎಲ್ಲ ಕೇಳ್ತೀವಿ, ದೊಡ್ಡ ದೊಡ್ಡ ವಾಗ್ದಾನ ಕೇಳಿರ್ತೀವಿ, ಫುಲ್ ಖುಷಿ, ದಿಲ್ ಖುಷ್. ವಾಗ್ದಾನ ಎಲ್ಲ ಕೇಳಿಬಿಟ್ಟು ನೇರವಾಗಿ ಉಪವಾಸ ಪ್ರಾರ್ಥನೆ ಆದಮೇಲೆ ಹೋರಾಟ ಸ್ಟಾರ್ಟು, ಕ್ಷಾಮಕಾಲ. ಸ್ತೋತ್ರ. ಆವಾಗನೇ ಕೆಲವರೆಲ್ಲ ಹೇಳೋದು, 21 ಮಾಡಿದ್ರಲ್ಲ ಏನು ಪ್ರಯೋಜನ ಆಗಲಿಲ್ಲ, ಎಲ್ಲ ಹೋಯ್ತು. 40 ಮಾಡಿದೆವು, ಅದು ವೇಸ್ಟ್ ಆಯಿತು. ವೇಸ್ಟ್ ಆಗಲಿಲ್ಲವ್ವ,
ವೇಸ್ಟ್ ಆಗಿರಲಿಲ್ಲ ಅಪ್ಪ. ಹಲ್ಲೆಲೂಯ. ದೇವರು ನಿನ್ನನ್ನು ಕ್ಷಾಮ ಕಾಲದಲ್ಲಿ ಪ್ರವೇಶ ಮಾಡಿಸ್ತಾ ಇದ್ದಾನೆ. ನೀನು ಅಲ್ಲಿ ಏನು ನೀನು ತೀರ್ಮಾನ ತಗೊಳ್ತೀಯ? ನೀನು ಹೇಳು, ಕ್ಷಾಮ ಕಾಲದಲ್ಲೂ ನನ್ನನ್ನು ಸುಕ್ಷೇಮವಾಗಿ ದಾರಿ ನಡೆಸೋದಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ. ನಾನು ಅವನ ಮಾತಿಗೆ, ಅವನ ವಾಗ್ದಾನವನ್ನು ಹಿಡಿದು ನಿಲ್ತೇನೆ. ಯು ಮಸ್ಟ್ ಹೋಲ್ಡ್ ಆನ್ ದ ಪ್ರಾಮಿಸ್ ಆಫ್ ಗಾಡ್. ದೇವರ ವಾಗ್ದಾನ ಹಿಡ್ಕೊಬೇಕು. Don't run away. Everybody plans. ಹೋಗ್ಬಿಡೋಣ ಇಲ್ಲಿಂದ, ಮನೆ ಖಾಲಿ ಮಾಡ್ಕೊಂಡು ಹೋಗ್ಬಿಡೋಣ, ಊರು ಬಿಟ್ಟು ಹೋಗ್ಬಿಡೋಣ. ಇನ್ನೂ ಕೆಲವರು ಡೈಲಾಗ್ ಏನು ಗೊತ್ತಾ? ಸ್ತೋತ್ರ ನೋಡ್ರಿ, ಕೆಲವರಿಗೆಲ್ಲ ದೇವರು ಇಕ್ಕಟ್ಟಿಂದ ದೇವರು ವಿಶಾಲತೆಗೆ ತಂದಿರ್ತಾರೆ. ಕ್ಷಾಮ ಬಂದಿದ ತಕ್ಷಣ ಹೇಳ್ತಾರೆ, ತಿರ್ಗಾ ನಾವು ಇಕ್ಕಟ್ಟಿಗೆ ಹೋಗ್ಬಿಡೋಣ ಅಂತ. ಮುಂಚೆ ಹಾಲು, ಕಿಚನ್ನು, ಬಾತ್ರೂಮು, ಬೆಡ್ರೂಮು ಎಲ್ಲ ಒಂದೇ ಹಾಲು, ಒಂದೇ ಮನೆ, ಅದರಲ್ಲಿ ಬದುಕಿದರು. ಈಗ 3 ಬೆಡ್ರೂಮು, 4 ಬೆಡ್ರೂಮು. ಸ್ತೋತ್ರ, 4 ಬೆಡ್ರೂಮನ್ನೇ. ಸ್ವಲ್ಪ ಯೋಚನೆ ಮಾಡಿದೆ, ಸ್ವಲ್ಪ ಕಷ್ಟ ಬಂದಿದೆ. ಅಯ್ಯೋ, ಬಾಡಿಗೆ ಕಟ್ಟೋಕ್ಕಾಗಲ್ಲ, ಇಷ್ಟು ಬಾಡಿಗೆ ಯಾರು ಕಟ್ಟೋದು? ನಾವು ಒಂದು ಕಡೆ ದೂರ ಹೋಗ್ಬಿಡೋಣ, ಚಿಕ್ಕ ಮನೆ ತಗೊಂಬಿಡೋಣ. ಹಂಗಿದ್ದಿದ್ರೆ ದೇವರು ಅಲ್ಲೇ ಬಿಟ್ಟಿರೋನಲ್ಲ, ಇಲ್ಲಿವರೆಗೆ ಯಾಕೆ ಕರ್ಕೊಂಬಂದ? ನನ್ನ ಪ್ರಶ್ನೆ. ಹಂಗಿದ್ದಿದ್ರೆ ದೇವರು ಅಲ್ಲೇ ಇಟ್ಟಿರೋ, ನಿನ್ನ ಇಲ್ಲಿವರೆಗೆ ಯಾಕೆ ಕರ್ಕೊಂಬಂದ? ಇಲ್ಲಿವರೆಗೂ ಕರ್ಕೊಂಬಂದಿರುವವನ ಮುಂದೆ ಕರ್ಕೊಂಡು ಹೋಗಲ್ಲ ಅಂತ ನಿನಗೆ. ಮನುಷ್ಯನ ಬುದ್ಧಿ ಏನು? ಇಕ್ಕಟ್ಟು ಬಂದಾಗ ಓಡಿ ಹೋಗೋದು. ದೇವರೇನು ಹೇಳಿದ್ರು? ಹೋಗಬೇಡ, ಅಲ್ಲೇ ನಿಲ್ಲು. ನೀನು ಐಗುಪ್ತ ದೇಶಕ್ಕೆ ಇಳಿದು ಹೋಗಬೇಡ. ಪಕ್ಕದಲ್ಲಿರೋ ಕೈ ಕೊಟ್ಟು ಮುಖ ನೋಡಿ ನಗನಗ್ತಾ ಹೇಳ್ರಿ, ಇಕ್ಕಟ್ಟು ಬಂದಾಗ ಇಳಿದು ಹೋಗಬೇಡ ಅಂತ ಹೇಳು. ಡೋಂಟ್ ಗೋ ಡೌನ್, ಬಿ ಸ್ಟ್ರಾಂಗ್ ಇನ್ ದ ಲಾರ್ಡ್. ಹೇ, ಪ್ರತಿಕೂಲ ಬರಲಿ, ಹೋರಾಟ ಬರಲಿ, ನನಗೆ ಆಶ್ರಯ ಇರೋದು ದೇವರು, ನನ್ನ ಸಭೆ, ನನ್ನ ಬೋಧಕರಿದ್ದಾರೆ, ನನಗೆ ಉಪದೇಶ ಮಾಡ್ತಾರೆ. ಅವರ ಉಪದೇಶಕ್ಕೆ ನಾನು ವಿಧಿಯನ್ನಾಗ್ತೇನೆ. ಕ್ಷಾಮ ಬಂದರೂ ಪರವಾಗಿಲ್ಲ, ನನ್ನ ದೇವರು ಸುಕ್ಷೇಮವಾಗಿ ಕಾಪಾಡ್ತಾನೆ. ಏಯ್ ಕಮಾನ್, ನನ್ನ ಸಭೆಗಾಗಿ ನನ್ನ ದೇವರಿಗೆ ಸ್ತೋತ್ರ ಮಾಡ್ತೇನೆ. ಕಾರಣ, ಎಂಥ ಕ್ಷಾಮ ಕಾಲ ಬಂದಾಗಲೂ ನನ್ನ ಜೊತೆ ನಿಂತು ಹೇಗಲು ಕೊಟ್ಟವ್ರು ನೀವು. ಆಮೇಲೆ ಅದಕ್ಕೆ ನಾನು ಹೇಳ್ತೀನಿ, ಪ್ರಪಂಚದಲ್ಲಿ ಎಲ್ಲೋದ್ರೆ ನನ್ನ ಸಭೆನೇ ಬೆಸ್ಟ್ ಸಭೆ ಅಂತ, ನನ್ನ ಜನನೇ ಬೆಸ್ಟ್. ಆಮೇಲೆ ನೀನು ಈ ದೇಶದಲ್ಲಿ ಪ್ರವಾಸಿಯಾಗಿರು, ನಾನು ನಿನ್ನ ಬಳಿಯಲ್ಲಿದ್ದು ನಿನ್ನನ್ನು ಅಭಿವೃದ್ಧಿಪಡಿಸಿ. ನಾನು ನಿನ್ನನ್ನು ಅಭಿವೃದ್ಧಿಪಡಿಸಿ, ಬರ್ಕೊಳ್ರಿ, ಅಭಿವೃದ್ಧಿಪಡಿಸಿ, ನಿನಗೂ ನಿನ್ನ ಸಂತತಿಯವರಿಗೂ, ನಿನಗೂ ನಿನ್ನ ಸಂತತಿಯವರಿಗೂ ಈ ಪ್ರದೇಶಗಳನ್ನೆಲ್ಲ ಕೊಡುವೆನು. ನೋಡ್ರಿ, ನಿನಗೂ ನಿನ್ನ ಸಂತತಿ, ಈ ಪ್ರದೇಶವೆಲ್ಲ ನಿನಗೆ ಕೊಡ್ತೀನಿ ಅಂತಲ್ಲ ಹೇಳಿದ, ನಿನಗೂ ನಿನ್ನ ಸಂತತಿಯವರಿಗೂ ಕೊಡ್ತೀನಿ ಅಂತ. ಕ್ಷಾಮ ಇರೋ ಪ್ರದೇಶವನ್ನು ಅಭಿವೃದ್ಧಿ ಪಡಿಸ್ತೀನಿ, ಅಲ್ಲೇ ನಾನು ಮಳೆ ಹೊರಿಸ್ತೀನಿ, ಅಲ್ಲೇ ಬೆಳೆ ತರ್ತೀನಿ, ಅಲ್ಲೇ ನಾನು ನಿನ್ನ ಸನ್ಮಾನ ಮಾಡ್ತೇನೆ. ನೀನು ನನ್ನ ಮಾತಿಗೆ ವಿಧಿಯಾನ ಆಗೋ. ಇಲ್ಲೇ ದೇವರು ನಮ್ಮನ್ನು ಬೆಳೆಸ್ತಾನೆ, ಇಲ್ಲೇ ದೇವರು ನೆಲೆ ನಿಲ್ಲಿಸ್ತಾನೆ, ಇಲ್ಲೇ ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಸ್ವಲ್ಪ ಪ್ರಯಾಸ ಬಂದ, ಈ ಚರ್ಚ್ ಬಿಟ್ಬಿಟ್ಟು ಅಲ್ಲಿಗೆ ಹೋಗ್ಬಿಡೋಣ. ಅಲ್ಲಿ ಅಯ್ಯೋ, ಆ ಪಾಸ್ಟ್ರು ಏನು ಒಳ್ಳೆ ಪಾಸ್ಟ್ರು ಗೊತ್ತಾ? ಸ್ತೋತ್ರ, 2 ವಾರ ಹೋದಾಗಲೇ ಪಾಸ್ಟ್ರ್ ಬಣ್ಣ ಗೊತ್ತಾಯ್ತು. ಓಹೋ, ನಮ್ಮ ಪಾಸ್ಟ್ರೇ ಎಷ್ಟೋ ಮೇಲು. ಈಗ ಹಿಂಗೆ ಬರಂಗೂ ಇಲ್ಲ, ಹಂಗೆ ಹೋಗಂಗೂ ಇಲ್ಲ. ಹೋದಾಗ ಡಿಂಗ್ ಡಾಂಗ್ ಅಂತ ಹೋಗ್ಬಿಡ್ತಾರೆ, ಆಮೇಲೆ ವಾಪಸ್ ಬರೋಕ್ಕಾಗಲ್ಲ, ಅನುಭವಿಸ್ತವೆ. ಇಳಿದು ಹೋಗ್ಬೇಡ್ರಿ. ದೇವರು ನೋಡ್ರಿ, ನನಗೆ ಇಷ್ಟ ಕೊಟ್ಟಿದ್ದೇನು ಗೊತ್ತಾ? ದೇವರು ಈಸಾಕನಿಗೆ ಹೇಳಲಿಲ್ಲ ಬೀಜ ಬಿತ್ತು ಎಂದು, ಆದರೆ ದೇವರು ಹೇಳಿದನು, ನೀನು ಇಲ್ಲೇ ನಿಂತರೆ ನಿನ್ನನ್ನು ಆಶೀರ್ವದಿಸ್ತೇನೆ, ನಿನ್ನ
ಸಂತತಿಯನ್ನು ಆಶೀರ್ವದಿಸ್ತೇನೆ ಅಂತ. ಹೌದಲ್ವಾ? ಹೌದಲ್ವಾ? ಹಾಗಾದರೆ ಅವನ ಮಾತಿನ ಮೇಲೆ ಅವನ ಬೀಜ ಬಿತ್ತಿದ್ದು, ಈಸಾಕನ ಬೀಜ ಬಿತ್ತಿದ್ದು. 2 ವಾರಗಳ ಹಿಂದೆ ನಾನು ಪ್ರಸಂಗ ಮಾಡಿದೆ, ಕಳೆದ ವಾರ ಅಂತ ಕಾಣುತ್ತೆ, ಪ್ರೊಫೆಟಿಕಲ್ ಆ್ಯಕ್ಟ್. ನಂಬಿಕೆ, ದೇವರು ಹೇಳಿದ್ರು, ವಾಗ್ದಾನ ಕೊಟ್ಟರು, ಆ ವಾಗ್ದಾನವನ್ನು ನಂಬದವನ ಆ್ಯಕ್ಷನ್ಗೆ ಬಂದ. ಆ್ಯಕ್ಷನ್ಗೆ ಏನು ಬಂದ? ತನ್ನ ಬೀಜ ಬಿತ್ತದ. ವ್ಯವಸಾಯ ಮಾಡೋರು ಎಲ್ರಿಗೂ ಗೊತ್ತು, ಬರ ಇರೋ ಭೂಮಿಯಲ್ಲಿ ಯಾರು ಬೀಜ ಬಿತ್ತಕ್ಕೆ ಹೋಗಲ್ಲ. ಆದರೆ ಇವನ ನಂಬಿಕೆ ಏನು? ಕ್ಷಾಮದಲ್ಲೂ ದೇವರು ನನ್ನನ್ನು ಅಭಿವೃದ್ಧಿ ಮಾಡ್ತಾನೆ. ಇವತ್ತು ಎಷ್ಟು ಜನ ನಂಬ್ತೀರಾ? ಇವತ್ತು ನನಗೆ ಹೋರಾಟ ಇದೆ, ಇವತ್ತು ನನಗೆ ಇಕ್ಕಟ್ಟಿದೆ, ಇವತ್ತು ನನಗೆ ಪ್ರಯಾಸ ಇದೆ, ಆದರೆ ನನ್ನ ದೇವರ ವಾಗ್ದಾನ ನನ್ನ ಜೊತೆ ಇರೋದ್ರಿಂದ ಎಷ್ಟು ಜನ ಹೇಳ್ತೀರಾ? ವಾಗ್ದಾನ ಇರೋದ್ರಿಂದ ಐ ವಿಲ್ ಸ್ಟೇ ಬ್ಯಾಕ್, ಐ ವಿಲ್ ಒಬೇ ಮೈ ಗಾಡ್ಸ್ ಪ್ರಾಮಿಸ್. ಈ 2 ಮನಸ್ಸುಳ್ಳವನ ಮಾರ್ಗಗಳೆಲ್ಲ ಅಸ್ಥಿರವಾಗಿರುತ್ತೆ. ಯಾಕೋಬನ ಪತ್ರಿಕೆ ಹೇಳುತ್ತೆ, 2 ಮಾರ್ಗ ಇರೋನ ಮಾರ್ಗಗಳೆಲ್ಲ ಏನಾಗಿರುತ್ತೆ? ಅಸ್ಥಿರ. ಅಸ್ಥಿರ ಅಂದರೆ ಏನು? ಸ್ಥಿರ ಅಲ್ಲ. 2 ಮನಸ್ಸು. ಹೋಗೋಣ, ಆವಾಗ ಪ್ರಸಂಗ ಕೇಳೋದು ಬೇಡ, ಮನೆಗೆ ಹೋಗೋದು. ಸಂಬಂಧಿಕರು ಯಾರಾದರೂ ಬಂದ್ಬಿಟ್ಟು, ಏನ್ರಿ ಇಷ್ಟೆಲ್ಲ ಕಷ್ಟ ಅನುಭವಿಸ್ತಾ ಇದ್ರೆ, ಊರ ಕಡೆ ಬಂದರೆ ಎಷ್ಟು ಜಮೀನಿದೆ, ತೋಟ ಮಾಡ್ಕೊಬೋದು, ಹಂಗೆ ಮಾಡ್ಕೊಬೋದು, ಹಿಂಗೆ ಮಾಡ್ಕೊಬೋದು. ಹೌದಲ್ವಾ? ಟಕ್ಕಂತ ಚೇಂಜ್ ಆಗೋದು, ಡ್ಯುಯಲ್ ಕ್ಯಾರೆಕ್ಟರ್, ಟಕ್ಕಂತ ಬದಲಾಯಿಸೋದು ಮನಸ್ಸನ್ನು. ಒಂದು ಪ್ರಸಂಗ ಕೇಳಿದ ತಕ್ಷಣ ಮಾನಸಾಂತರ. ಆ ಪ್ರಸಂಗ ಮುಗಿದು ಹೊರಗಡೆ ಹೋಗಿದ್ದೆ, ಏನೋ ತಗೊಂಡಿದ್ನಲ್ಲ ತೀರ್ಮಾನ, ಒಲಿಬಿಡು, ಬರೋವಾರ ನೋಡ್ಕೊಳ್ಳೋಣ, ಬಿಟ್ಬಿಡೋದು. ಅಂಥವರ ಜೀವನ ಎಲ್ಲ ಕಡೆ ನೋಡ್ರಿ, ಸ್ಟೇಬಲ್ ಆಗಿರಲ್ಲ, ಸ್ಥಿರವಾಗಿರಲ್ಲ, ಅಲ್ಲಾಡ್ತಾ ಇರ್ತಾರೆ. ಅಲ್ಲೂ ಇಲ್ಲ, ಇಲ್ಲೂ ಇಲ್ಲ, ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಕೆಲವರು. ದೇವರಿದ್ದಾನ? ಇದ್ದಾನೆ. ನೀನಿದ್ಯಾ ದೇವ್ರ ಸಂಗಡ? ಇರ್ತೀನಲ್ಲ. ಸ್ತೋತ್ರ. ಕಾನ್ಫಿಡೆಂಟ್ ಇರಲ್ಲ, ದೃಢ ನಿಶ್ಚಯ ಇರಲ್ಲ. ನಾನು ನಿಮ್ಗೆ ಹೇಳೋದು ಅರ್ಥ ಆಗ್ತಾ ಇದೆಯಾ? ನೀವು ನನ್ನ ಜೊತೆ ಇದ್ದೀರಾ? ನಿಲ್ರಿ. ಕ್ಷಾಮ ಕಾಲದಲ್ಲಿ ಡೂ ಸಮ್ ಎಕ್ಸಸೈಸ್, ಡೂ ಸಮ್ ಪ್ರೊಫೆಟಿಕಲ್ ಆಕ್ಟ್. ಈಸಾಕನ ಪ್ರೊಫೆಟಿಕಲ್ ಆಕ್ಟ್ ಮಾಡ್ದ, ಪ್ರವಚನ ಕ್ರಿಯೆ ಮಾಡ್ದ. ಊರವರೆಲ್ಲ ಹೇಳಿದ, ನಿನಗೆ ಬುದ್ಧಿಗಿದಿ ಇದೆಯಾ ಅಂತ. Based on his word, he moved with faith action. ಯಾಕೋಬನ ಪತ್ರಿಕೆ 2:17, ನಂಬಿಕೆ. ಹಾಗೆಯೇ ಕ್ರಿಯೆಗಳಿಲ್ಲದಿದ್ದರೆ ನಂಬಿಕೆಯು ತನ್ನಲ್ಲಿ ಜೀವವಿಲ್ಲದ್ದು. ಕ್ರಿಯೆಗಳಿಲ್ಲದಿದ್ದರೆ ನಂಬಿಕೆಯು ತನ್ನಲ್ಲಿ ಜೀವ ಇಲ್ಲದು. ಕ್ರಿಯೆಗೆ ತಗೊಂಬನ್ನಿ. If you have faith, you have to bring it in the action. ನಂಬಿಕೆ ಇದೆಯಾ? ನನ್ನ ದೇವರು ಕೊಡ್ತಾನೆ. ಯೇಸುವಿನ ನಾಮದಲ್ಲಿ ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಈ ಸಹೋದರಿಯರು ಎಷ್ಟು ಜನ ಇಲ್ಲಿ ಗಾಡಿ ಓಡಿಸ್ತೀರಾ? ಗಾಡಿ ಓಡಿಸೋ ಸಹೋದರಿಯರೆಲ್ಲ ಕೈ ಎತ್ತಿ. ಸ್ತೋತ್ರ. ಕೈ ಕೆಳಗಡೆ ಬಿಡಿ. ಗಾಡಿ ಓಡಿಸ್ಬೇಕು ನನ್ನ ಸಹೋದರಿಯರೆಲ್ಲ ಎಷ್ಟು ಜನ ಇದ್ದೀರಾ? ನನಗೂ ಆಸೆ ಇದೆ ಅಂತ. ಆಸೆ ಇರೋರೆಲ್ಲ ಕೈ ಎತ್ತಿ, ನಾನು ಪ್ರಾರ್ಥನೆ ಮಾಡ್ತೀನಿ. ಈಗ ಇಷ್ಟು ಜನರಿಗೆ ಆಸೆ ಇದೆ. ಯಾವತ್ತಾದರೂ ಒಂದು ದಿನ ಗಾಡಿ ಓಡಿಸೋಬೇಡ, ಗಾಡಿ ತಳ್ಳಿದ್ದೀರಾ ನಂಬಿಕೆಯಿಂದ? ಗಂಡನ ಗಾಡಿ ಪಂಚರ್ ಆದಾಗ ತಳ್ಳೋದಲ್ಲ. ಏನ್ ಮಾಡಬೇಕು? ನಂಬಿಕೆಯಿಂದ ಫಸ್ಟ್ ಗಾಡಿ ನೋಡಿ. ಗಾಡಿ ಆಕ್ಟಿವ್ ಹೋಂಡಾ ನಾನು ಓಡಿಸ್ತೀನಿ, ಮಾರುತಿ ಕಾರ್ ನಾನು ಓಡಿಸ್ತೀನಿ. ಅದಕ್ಕೆ ನುಡಿ. ಎರಡನೇದಾಗಿ ಏನು ಮಾಡು? ಸ್ತೋತ್ರ. ಹೋಗಿ ಕಲಿ. ಅಪ್ಪ
ಮನಸ್ಸಿಟ್ರೆ, ಆದ್ರೆ ಜೀವ ಹೋದ್ರೂ ಮನಸ್ಸಿಡ. ಆಸೆ ಇದೆಯಾ? ಬೆಟ್ಟದಷ್ಟಿದೆ. ಏನು ಓಡಿಸ್ಬೇಕು ಅನ್ಕೊಂಡಿದ್ದೀನಿ? ಏರೋಪ್ಲೈನೇ ಓಡಿಸ್ಬೇಕು ಅನ್ಕೊಂಡಿದ್ದೀನಿ. ಸ್ತೋತ್ರ. ಏರೋಪ್ಲೈನ್ ಒಳಗಡೆ ಕ್ಯಾಪಿಟಲ್ ಇದೆಲ್ಲ ಅದಕ್ಕೇನು ಹೇಳ್ತಾರೆ? ಕಾಫಿಟ್. ಸ್ತೋತ್ರ. ನನ್ನ ಪದ ತಪ್ಪಾದ್ರೆ ಕ್ಷಮಿಸ್ಬಿಡ್ರಿ. ಅದ್ರ ಒಳಗಡೆ ಕುತ್ಕೊಂಡು ಗೇರಲ್ಲಿ ಕೈ ಹಿಡಿದು ಸ್ತೋತ್ರ ಇದನ್ನೆಲ್ಲ ಮೇನು ಸ್ಟೇರಿಂಗ್ದು ಇದನ್ನೆಲ್ಲ ಹಿಡಿದು ನೋಡುವಾಗ ನನ್ನ ಮನಸ್ಸಲ್ಲಿ ಒಂದಿನ ಅಲ್ಲ ಒಂದಿನ ಇದು ಓಡಿಸ್ತೀನಿ. ಸ್ತೋತ್ರ. ಅಮೇರಿಕದಲ್ಲಿ ಈ ಬೋಯಿಂಗ್ 707 ಬೋಯಿಂಗ್ ಇಂಜನ್ಗಳನ್ನು ರೆಡಿ ಮಾಡೋ ಅದ್ರ ಒಳಗಡೆ ಹೋಗಿ ಒಂದೊಂದು ಇಂಜನ್ನು ನೋಡಿದ್ದೀನಿ. ಎಷ್ಟು ದೊಡ್ಡ ಗಾತ್ರ ಇದೆ ಗೊತ್ತಾ? ಅದ್ರ ವರ್ಕ್ ಮಾಡೋ ರೀತಿ ನೋಡಿದೆ. ಇದೆಲ್ಲ ನೋಡಿದಾಗ ಒಂದಿನ ನಾನು ಫ್ಲೈಟ್. ಅವತ್ತು ನೀವು ಆಶ್ಚರ್ಯ ಪಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಆಲ್ರೆಡಿ ನಾನು ಪ್ರಾಫಿಟಿಕಲ್ ಆಕ್ಟ್ ಮಾಡಿ ಬಂದಿದ್ದೀನಿ. ಪ್ರಬೋಧನೆ ಕ್ರಿಯೆ ಮಾಡ್ರಿ. ಇಲ್ಲಿ ನೋಡ್ರಿ, ನಾನು ಹೆಂಡತಿ ಇದ್ದಾಳೆ. ಎಲ್ಲೋದ್ರು ಬನ್ನಿ ಅಂಗಡಿಯವ್ರಿಗೆ ಹೋಗ್ಬಿಟ್ಟು ಬರಬೇಕು, ಮಕ್ಕಳು ಶಾಲೆ ಕರ್ಕೊಂಡು ಹೋಗ್ಬೇಕು. ನಾನೊಂದಿನ ಹೇಳಿದೆ, ನೋಡಮ್ಮ ಸೇವೆ ದೊಡ್ಡದಾಗ್ತಾ ಇದೆ, ನಾನು ನಿನಗೆ ಡ್ರೈವರ್ ಆಗಿರೋಕ್ಕಾಗಲ್ಲಮ್ಮ, ನೀನು ಗಾಡಿ ಕಲಿ. ನಾನು ಗಾಡಿ ಕಲಿಯೋದ? ಒಬ್ಬ ಈ ಟ್ರಾಫಿಕಲ್ಲ, ಜಪ್ಪ ಅಂದರೂ ಆಗಲ್ಲ ಅಂದ್ಲು. ನಾನು ಹೇಳಿದೆ, ದಯವಿಟ್ಟು ನೀನು ಗಾಡಿ ಕಲೀಲೇಬೇಕು. ಅವಳು ಕಲಿಯಲ್ಲ ಅಂತ ನಾನು ನಿರ್ಬಂಧ ಮಾಡಿದಾಗ ಅವಳು ಏನಂತ ಗೊತ್ತಾ ಡೈಲಾಗು? ಕೆಲವ್ರು ಹಂಗೆ ಇಮೋಷ್ನಲ್ ಆಗಿ ಅಟ್ಯಾಕ್ ಮಾಡ್ತಾರೆ, ಅಲ್ಲಿ ನೀವು ಸ್ಟ್ರಾಂಗ್ ಆಗಿರ್ಬೇಕು. ಸ್ತೋತ್ರ. ಏನಂದ್ಲು ಗೊತ್ತಾ? ನಾನು ಗಾಡಿ ತಗೊಂಡೋಗಿ ಗುದ್ದು ಬಿಡ್ತೀನಿ ಅಂದ್ಲು. ಆವಾಗ ಹೊಸ ಗಾಡಿ ಕಾರು ಎಲ್ಲ ನಷ್ಟ ಅಲ್ಲ, ನಾನು ಬೇಡ ಅಂದ್ಬಿಡ್ತೀನಿ ಅಂತ. ನಾನು ಹೇಳಿದೆ, ಪರವಾಗಿಲ್ಲ, ಇನ್ಶೂರೆನ್ಸ್ ಇದೆ, ನಾನು ರೆಡಿ ಮಾಡಿಸ್ತೀನಿ ಅಂದೆ. ನೆಕ್ಸ್ಟ್ ಡೈಲಾಗ್ ಏನು ನೋಡಿದ್ಲು ಗೊತ್ತಾ? ಹಂಗಂದ್ರೆ ನೀವು ನನ್ನನ್ನು ಸಾಯಿಸ್ಬೇಕು ಅಂದ್ಕೊಂಡಿದ್ದೀರಾ ಅಂದ್ರು. ಆಕ್ಸಿಡೆಂಟಲ್ಲಿ ನಾನು ಸತ್ತೋಗ್ಬೇಕು, ಅದನ್ನು ಎದುರು ನೋಡ್ತಾ ಇದ್ದೀರಾ ಅಂದ್ಲು. ನಾನು ಹೇಳಿದೆ, ನೋಡಮ್ಮ, ಅಂಥ ಪರಿಸ್ಥಿತಿ ಏನಾದರೂ ಬಂದರೆ ಬೇರೆ ಯಾರೂ ಶವ ಸಂಸ್ಕಾರ ಮಾಡೋದಿಲ್ಲ, ನಾನೇ ಮಾಡ್ತೀನಿ ಅಂದೆ. ಈ ಡೈಲಾಗೆಲ್ಲ ಪಕ್ಕಕ್ಕಿಟ್ಟು ಗಾಡಿ ಕಲಿ ಅಂದೆ. ಸ್ತೋತ್ರ. ಅವತ್ತು ಕಲಿಸಿದ್ರಿಂದ ಇವತ್ತು ಗಾಡಿ ತಗೊಂಬರ್ರು ಅಂತ ಹೋಗ್ತಾಳೆ ಎಲ್ಲಿಗೆ ಬೇಕಾದ್ರು. ಆಮೇಲೆ ಅವಳು ಕಲ್ತಾದ್ಮೇಲೆ ಇಲ್ಲಿ ಕೆಲ ಸಹೋದರಿಯರೆಲ್ಲ ಕಲ್ತರು. ನಾನು ಹೇಳಿದೆ, ನೋಡಿ, ಇಷ್ಟು ಜನರಿಗೆ ಪ್ರೇರಣೆ ಆಗಬೇಕಾದ ನೀನು ಎಂತೆಂಥ ಡೈಲಾಗ್ ಹೊಡೆದು ಅದನ್ನು ಮರೆಮಾಚಕ್ಕೆ ನೋಡಿದೆ. ಇಷ್ಟು ಜನರಿಗೆ ಈಗ ಯಾರು ನೀನು ಪ್ರೇರಣೆ ಆದೆ ತಾನೆ? ಪಾಸ್ಟರ್ ಆಂಟಿನೇ ಓಡ್ಸೋಕೆ ನಾವು ಓಡ್ಸೋಕ್ಕಾಗಲ್ವಾ? ಅಂತ ಡೈಲಾಗ್ ಹೊಡೆದ್ರು. ಸ್ತೋತ್ರ. ಬ್ಯಾಂಗ್ಳೂರಲ್ಲಿ ಹುಟ್ಟು ಬೆಳೆದಿರೋ ನಾವು ಕೇರಳದಲ್ಲಿ ಹುಟ್ಟು ಬೆಳೆದವ್ರಿಗಿಂತನ ನಾವು ಕಲೀಲೇಬೇಕಂತ ಹಠಾದಲ್ಲಿ ಕಲ್ತರು ಕೆಲವರು. ಪ್ರಾಫಿಟಿಕಲ್ ಆಕ್ಟ್. ನಿನ್ನಲ್ಲಿ ಕ್ಷಾಮ ಇದೆ ಅನ್ಕೊಂಡು ಇರಬೇಡ. ನಿನ್ನ ಕ್ಷಾಮದಿಂದ ದೇವರು ಹೇಳಿರೋ ವಾಗ್ದಾನವನ್ನು ಬಿಗಿಯಾಗಿಡಿ. ಇವತ್ತು ನಾನು ಪ್ರಸಂಗ ಮಾಡ್ತಾ ಇರೋದು ಇದರ ಒಳಗಡೆ ಕೆಲ ನಂಬಿಕೆ ವೀರರಿಗೋಸ್ಕರವಾಗಿ ನಾನು ಅಂಥವರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಪ್ರವದಿಸ್ತಾ ಇದ್ದೇನೆ. ಸಂದರ್ಭ ಸನ್ನಿವೇಶ ನೋಡಿ ಅಲ್ಲ, ಪರಿಸ್ಥಿತಿ ಎಲ್ಲ ತದ್ವಿರುದ್ಧವಾಗಿದ್ದಾಗಲೂ ನನ್ನ ದೇವರ ವಾಗ್ದಾನ ನನ್ನ ಜೊತೆ ಇದೆ ಅನ್ನೋರು ಮಾತ್ರ ಫೇಮೇನ್ನಲ್ಲೋ ಕ್ಷಾಮದಲ್ಲೋ ನನಗೊಂದು ಫೇವರ್ ದೊರಕುತ್ತೆ ಅನ್ನೋರು ಮಾತ್ರ ಗಟ್ಟಿಯಾಗಿ ಆಮೀನ್ ಹೇಳ್ರಿ. ದೇವರಾತ್ಮ ನನಗೆ ಹೀಗೆ ಹೇಳಿದ್ರು, ಪರಿಸ್ಥಿತಿ
ಸಂಪೂರ್ಣವಾಗಿ ತದ್ವಿರುದ್ಧವಾದಾಗಲೂ ನಂಬಿಕೆಯಲ್ಲಿ ಜುಲೈ ತಿಂಗಳಿನಲ್ಲಿ ಪ್ರಾರ್ಥಿಸುವುದಕ್ಕೆ ಮುಂದಕ್ಕೆ ಮೂವ್ ಮಾಡೋದಕ್ಕೆ ಯಾರೆಲ್ಲ ಹೆಜ್ಜೆ ಇಡ್ತಾರೋ, ದೇವರ ವಾಗ್ದಾನದ ಪ್ರಕಾರ ಅಲ್ಲಲ್ಲಿ ಪ್ರೊಫೆಟಿಕಲ್ ಆಗಿ ಪ್ರಬೋಧನೆಯ ಕ್ರಿಯೆಗಳನ್ನು ಮಾಡೋದಕ್ಕೆ ತಯಾರಾಗಿರ್ತಾರೋ, ಕೆಲ ಬೀಗದ ಕೈಗಳನ್ನು ದೇವರು ಅವರ ಕೈಯಲ್ಲಿ ಕೊಡ್ತಾ ಇದ್ದಾನೆ. ಕೆಲ ಅಧಿಕಾರ ಪತ್ರಗಳನ್ನು ದೇವರು ಅವರ ಕೈಯಲ್ಲಿ ಕೊಡ್ತಾ ಇದ್ದಾನೆ. ಕೆಲವರ ಮೇಲೆ ಅಭಿಷೇಕವನ್ನು ದೇವರು ಸುರಿಸ್ತಾ ಇದ್ದಾನೆ. ಇದುವರೆಗೂ ಕಾಣದೇ ಇರುವ ರೀತಿಯಲ್ಲಿ ನಿಮ್ಮ ವಾಗ್ದಾನದ ಬಾಗಿಲುಗಳು ತೆರೆದು ಬರ್ತಾ ಇದೆ. ದೇವರು ತೆರೆಯುವ ಬಾಗಿಲು ಒಬ್ಬ ಮನುಷ್ಯನಿಗೂ ಮುಚ್ಚಕ್ಕಾಗೋದಿಲ್ಲ. ದೇವರಿಂದ ದೊರಕುವ ಸಕಲ ವಿಧ ಸಂಪನ್ಮೂಲಗಳು 30ರಷ್ಟು 60ರಷ್ಟಲ್ಲ, 100ರಷ್ಟು 100-fold blessing, 100-fold blessing. ಆಮೇನ್, ಆಮೇನ್. ಒಪ್ಪೋರು ಮಾತ್ರ ಹೇಳ್ರಿ ಆಮೇನ್, ಹಲ್ಲೆಲೂಯಾ. 100ರಷ್ಟು 100ರಷ್ಟು. ಅಧ್ಯಾಯ 12-13. ಈಸಾಕನು ಆ ದೇಶದಲ್ಲಿ ಬೀಜವನ್ನ ಬಿತ್ತಿ ಅದೇ ವರ್ಷದಲ್ಲಿ 100ರಷ್ಟು ಬೆಳೆಯನ್ನ ಹೊಂದಿದನು. ಯಾರಾದ್ರೂ ಹೇಳ್ರಿ, ಅದೇ ವರ್ಷದಲ್ಲಿ, ಇದೇ ತಿಂಗಳಲ್ಲಿ 100ರಷ್ಟು ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್, ಯೇಸುವಿನ ನಾಮದಲ್ಲಿ ನಾನು ಫಲ ಪಡೀತೇನೆ. ನನ್ನ ಕೈ ಬರಿದಾಗಿರಲ್ಲ, ನನ್ನ ಕೈ ಫಲವನ್ನು ಕಾಣುತ್ತೆ. ನನ್ನ ಕೈ ಆಶೀರ್ವದಿಸಲ್ಪಟ್ಟ ಕೈ. ನಾನು ಅನೇಕರಿಗೆ ಕೊಡ್ತೇನೆ, ಅನೇಕರಿಗೆ ಸಮೃದ್ಧಿಯಾಗಿ ಕೊಡತಕ್ಕಂತೆ ದೇವರು ನನ್ನ ಕೈಗಳನ್ನು ಆಶೀರ್ವಾದ ಮಾಡ್ತಾನೆ, ನನ್ನ ಪುಟ್ಟಿಗಳನ್ನು ಆಶೀರ್ವಾದ ಮಾಡ್ತಾನೆ. ನನ್ನ ಕೆಳಗಿನವನಾಗಿರೋದಿಲ್ಲ, ನನ್ನ ಮೇಲಿನವನಾಗಿರುತ್ತೇನೆ. ಇದೇ ತಿಂಗಳಿನಲ್ಲಿ, ಇದೇ ವರ್ಷದಲ್ಲಿ ದೇವರು ಮಾಡಿರುವ ವಾಗ್ದಾನಗಳು ಒಂದು ಪೆಂಡಿಂಗ್ ಇರೋದಿಲ್ಲ. ಸೂಪರ್ ನ್ಯಾಚುರಲ್ ಫೇವರ್, ಆ ಸುವರ್ಣ ದಂಡ ಮತ್ತು ದೈವಿಕವಾದ ಅನುಮೋದನೆ ನನ್ನ ಜೀವನದಲ್ಲಿ ನೆರವೇರಕ್ಕೆ ಹೋಗ್ತಾ ಇದೆ. ಓ, ಸೂಪರ್ ನ್ಯಾಚುರಲ್ ಫೇವರ್, ಫೇವರ್. Somebody shout favor. ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ಇದು ಕೇವಲ ಆರಂಭ ಅಂತ ಹೇಳ್ರಿ. ದಿಸ್ ಇಸ್ ಜಸ್ಟ್ ಬಿಗಿನಿಂಗ್, ದಿಸ್ ಇಸ್ ಜಸ್ಟ್ ಬಿಗಿನಿಂಗ್. ಆಮೇಲೆ ದಿಸ್ ಇಸ್ ಜಸ್ಟ್ ಬಿಗಿನಿಂಗ್. ಈಸಾಕನು ಆ ದೇಶದಲ್ಲಿ ಬೀಜವನ್ನು ಬಿತ್ತಿ ಅದೇ ವರ್ಷದಲ್ಲಿ 100ರಷ್ಟು ಬೆಳೆಯನ್ನು ಹೊಂದಿದನು. ಯೆಹೋವನು ಅವನನ್ನು ಅಭಿವೃದ್ಧಿಪಡಿಸಿದನು. ಆಮೇಲೆ ಮುಂದಿನ ಪದ ನನಗೆ ಬಹಳ ಇಷ್ಟ. ಅವನ ಐಶ್ವರ್ಯವು ದಿನೇ ದಿನೇ ಹೆಚ್ಚಿದ್ದರಿಂದ ಅವನು ಬಹುಧನವಂತನಾದನ. ಕಮ, ಇದೊಂದು ಆರಂಭ ಮಾತ್ರ. ದಿನೇ ನೀನು ಹೆಚ್ಚುವಂತನಾಗಿರ್ತೀಯ, ನೀನು ಸಫಲ ಕಾಣ್ತೀಯ, ನೀನು ಬಿಡುಗಡೆ ಕಾಣ್ತೀಯ, ನೀನು ಅದ್ಭುತ ಕಾಣ್ತೀಯ. ನೀನು ಕೆಳಗೆ ಹೋಗೋದಿಲ್ಲ. ನೀನು ಹೋಗಬೇಡ ಅಂದಾಗ ಹೋಗಲಿಲ್ಲ, ಇನ್ನು ಯಾವತ್ತು ನೀನು ಹೋಗೋದು ಇಲ್ಲ. ಕೆಲವರಿಗೆ ಆಶೀರ್ವಾದ ಒಂದಿನ ಬರುತ್ತೆ, ಇನ್ನು 3 ದಿನ ಏನೂ ಇರಲ್ಲ. ಅದಲ್ಲ ಸಮೃದ್ಧಿ ಅಂದರೆ ಏನು ಗೊತ್ತಾ? ಸಮೃದ್ಧಿ ಅಂದರೆ 3 ಹೊತ್ತು ಸಮೃದ್ಧಿಯಾಗಿ ತಿನ್ನೋದು. ಸಮೃದ್ಧಿ ಅಂದರೆ ನಿನ್ನ ಕೊರತೆ ಇಲ್ಲದೆ ಇರೋದು. ಇವತ್ತು ಲಾಟ್ರಿ ಹೊಡೀತು, ಇವತ್ತೇನೋ ದುಡ್ಡು ಬಂತು, ಆಮೇಲೆ ಇನ್ನೂ 3 ತಿಂಗಳು ಕಷ್ಟ ಹೇಳೋದಲ್ಲ. ನಿನ್ನ 12 ತಿಂಗಳು 12 ರೀತಿಯ ಫಲಗಳು ಈ ಯೇಸುವಿನ ನಾಮದಲ್ಲಿ ನಾನು ಪ್ರವದಿಸ್ತಾ ಇದ್ದೇನೆ. ಯಾರಾದ್ರೂ ಇದರ ಒಳಗಡೆ ಇದ್ದೀರಾ? ಹೇಳ್ರಿ, ಯೇಸುವಿನ ನಾಮದಲ್ಲಿ ನಾನು ಪ್ರೊಫೆಟಿಕಲ್ ಆಕ್ಟ್ ಮಾಡಿದ್ದು, ನಾನು ದೇವರ ಆತ್ಮನಲ್ಲಿ ಪ್ರವದನೆ ಕ್ರಿಯೆ ಮಾಡಿದ್ದು ಅದು ವ್ಯರ್ಥವಾಗಲಿಲ್ಲ. ನನ್ನ ದೇವರ ಅದೇ ವರ್ಷ ಇದೇ ತಿಂಗಳು ಇದೇ ವರ್ಷ ನನಗೋಸ್ಕರವಾಗಿ ತನ್ನ ಸುವರ್ಣ ದಂಡವನ್ನು ನನಗಾಗಿ ಚಾಚ್ತಾನೆ. ಆ ಸೂಪರ್ ನ್ಯಾಚುರಲ್ ದಯೆ ನನ್ನ ಮೇಲೆ ಇಳಿದು wherever he goes,
ಇಲ್ ಬಿ ಪ್ರಾಸ್ಪರ್. ಎಲ್ಲಿ ಹೋದ್ರೂ ನೀವು ಪ್ರಾಸ್ಪರ್ ಆಗ್ತೀರಾ, ಎಲ್ಲಿ ಹೋದ್ರೂ ನೀವು ಆಶೀರ್ವಾದಿಸಲ್ಪಡ್ತೀರಾ, ಎಲ್ಲಿ ಹೋದ್ರೂ ನೀವು ಅಭಿವೃದ್ಧಿ ಕಾಡ್ತೀರಾ. ಎಷ್ಟು ಜನ ಹೇಳ್ತೀರಾ, ನಾನು ಮುಟ್ಟೋದೆಲ್ಲ ಸಫಲವಾಗುತ್ತೆ. ದೇರ್ ಇಸ್ ನೋ ಫೇಲ್ಯೂರ್ ಇನ್ ಮೈ ಡಿಕ್ಷನರಿ. ನನ್ನ ನಿಘಂಟಿನಲ್ಲಿ ಸೋಲು ಇಲ್ಲ. ಯಾರಾದ್ರೂ ಬಾಯಿ ತೆರೆದು ಮಾತಾಡ್ರಿ ಪ್ರಿಯರೇ. ನನ್ನ ಮಕ್ಕಳ ಜೀವನದಲ್ಲಿ, ನನ್ನ ಸಭೆಯಲ್ಲಿ ಲ್ಯಾಕಿಂಗ್ ಇಲ್ಲ. ದೇರ್ ಇಸ್ ನೋ ಲ್ಯಾಕಿಂಗ್. ಬೆಳ್ಳಿಗೆ ಕೊರತೆ ಇಲ್ಲ, ಬಂಗಾರಕ್ಕೆ ಕೊರತೆ ಇಲ್ಲ, ಸಮೃದ್ಧಿಗೆ ಕೊರತೆ ಇಲ್ಲ, ಆಹಾರ ಧಾನ್ಯಗಳಿಗೆ ಕೊರತೆ ಇಲ್ಲ. ಹಾಲೆಲೂಯ. ಸಮಾಧಾನಕ್ಕೆ ಕೊರತೆ ಇಲ್ಲ. ಪರಿಶುದ್ಧಾತ್ಮ ನನಗೆ ಹೇಳಿದ್ರು, ಇದು ಒಂದು ದಿನದ ಆಶೀರ್ವಾದ ಅಲ್ಲ, ಇದು ಒಂದು ದಿನದ ಆಶೀರ್ವಾದ ಅಲ್ಲ, ಇದೊಂದು ಅಭಿಷೇಕ, ಇದೊಂದು ಅಭಿಷೇಕ. ಈ ಅಭಿಷೇಕ ನನ್ನ ಮೇಲೆ ಬಂದರೆ ದಿನೇ ದಿನೇ, ಯಾರಾದ್ರೂ ಹೇಳ್ರಿ, ದಿನೇ ದಿನೇ ನಾನು ಹೆಚ್ಚುತ್ತಾ ಇರ್ತೇನೆ, ನಾನು ಹೆಚ್ಚುತ್ತಾ ಇರ್ತೇನೆ, ದಿನೇ ದಿನೇ ಹೆಚ್ಚುತ್ತಾ ಇರ್ತೇನೆ, ದಿನೇ ದಿನೇ ಹೆಚ್ಚುತ್ತಾ ಇರ್ತೇನೆ. ಆಮೇಲೆ ನೋಡ್ರಿ, ನೀವು ಯಾವಾಗ ಹೆಚ್ಚುತ್ತೀರೋ, ಯಾವಾಗ ಅಭಿವೃದ್ಧಿ ಆಗ್ತೀರೋ, ಆವಾಗಲೇ ಹೊಟ್ಟೆ ಕಿಚ್ಚು ಜಾಸ್ತಿ ಆಗೋದು ಜನಕ್ಕೆ. ಸಂಬಂಧಿಕರಿಗೆ ಹೊಟ್ಟೆ ಕಿಚ್ಚು, ಸ್ನೇಹಿತರಿಗೆ ಹೊಟ್ಟೆ ಕಿಚ್ಚು, ಜೊತೆಗಾರರಿಗೆ ಹೊಟ್ಟೆ ಕಿಚ್ಚು, ಆಜು ಬಾಜು ಮನೆಯವರಿಗೆ ಹೊಟ್ಟೆ ಕಿಚ್ಚು. ಪರಿಶುದ್ಧಾತ್ಮ ನನಗೇನು ಹೇಳಿದ್ರು ಗೊತ್ತಾ? ಪಾಸ್ಟ್ರೆ ನೀವೆಲ್ಲ ಯೋಚನೆ ಮಾಡ್ತೀವಿ, ಪಾಸ್ಟ್ರೆ ಹೊಟ್ಟೆ ಕಿಚ್ಚು ಸಾಕತ್ತಾಗಿದ್ದಾರೆ, ಹೊಟ್ಟೆ ಕಿಚ್ಚು. ನಮ್ಮ ಏಳಿಗೆನೇ ಅವ್ರಿಗೆ ಇಷ್ಟ ಆಗಲ್ಲ, ಹೊಟ್ಟೆ ಕಿಚ್ಚು. ನನ್ನ ದೇವ್ರು ಹೇಳಿದ ನನಗೆ, ಅವರು ಹೊಟ್ಟೆ ಕಿಚ್ಚು ಪಡುವಷ್ಟು ದೇವ್ರು ನಿನ್ನನ್ನು ಅಭಿವೃದ್ಧಿ ಮಾಡ್ತಾನೆ. ಅವರು ಹೊಟ್ಟೆ ಕಿಚ್ಚು ಪಡುವ ಹಾಗೆ ದೇವರು ನಿನ್ನನ್ನು ದಿನೇ 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 ದಿನೇ, ಹೇ ಕಮಾನ್, ದಿನೇ 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 ನಿನ್ನನ್ನು ಹೆಚ್ಚಿಸ್ತಾನೆ, ನಿನ್ನನ್ನು ಅಭಿವೃದ್ಧಿ ಪಡಿಸ್ತಾನೆ. ಶಕಲಾಭ ಶಂಧರಾಭ. Hallelujah, 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 hallelujah. ಈ ಅಭಿಷೇಕ ಅಬ್ರಾಮನ ಮೇಲೆ ಇತ್ತು. ಮಗನಾದ ಈಸಾಕನೇ, ನಿನ್ನ ಮೇಲೆ ಇದೆ, ನಿನ್ನ ಸಂತತಿಯ ಮೇಲೆ ಇದೆ, ಯಾಕೋಬನ ಮೇಲೆ ಇದೆ, ಯಾಕೋಬನ ಮಕ್ಕಳ ಮೇಲೆ ಇದೆ. ಹಲ್ಲೆಲೂಯ. ಯೋಸೆಫನ ಮೇಲಿದೆ, ತಲೆಮಾರುಗಳ ಮೇಲೆ ಇದೆ. ಇಂಥ ಅಭಿಷೇಕ ಇವತ್ತಾಗಲೊತ್ತಿನಲ್ಲಿ ತಂದೆ ಕುಮಾರ ಪರಿಶುದ್ಧಾತ್ಮನ ನಾಮದಲ್ಲಿ ನಾನು ರಿಲೀಸ್ ಮಾಡ್ತಾ ಇದ್ದೇನೆ. ಈ ಸಭೆ ಕೆಳಗಡೆ ಹೋಗೋದಿಲ್ಲ. ದಿನ 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 ಮೇಲಕ್ಕೆ ಮೇಲಕ್ಕೆ ಏರಿ ಬರ್ತೇವೆ, ಅಭಿವೃದ್ಧಿ ಕಾಣ್ತೇವೆ. ಇದರ ಪ್ರಾಂತ್ಯಗಳು ವಿಸ್ತಾರವಾಗುತ್ತೆ. ಕರ್ನಾಟಕದಲ್ಲಿ ಯಾರಿಗೂ ಇಲ್ಲದೆ ಇರುವ ಉನ್ನತವಾದಂಥ ಕಟ್ಟಡ, ಅದರ ಪ್ರಾವಿಷನ್, ಅದರ ಡೈರೆಕ್ಷನ್ ನನ್ನ ದೇವರು ನಮಗೆ ಕೊಡ್ತಾನೆ. ಅದು ಸ್ವಂತ ಸಾಮರ್ಥ್ಯದಿಂದ ಅಲ್ಲ. ಕೆಲವರು ಸ್ವಂತ ಬಲದಲ್ಲಿ ಹೋಗ್ತಾ ಇದ್ದಾರೆ, ಹೋಗ್ಲಿ. ಆದರೆ ನಾವು ದೇವರ ಮುಖವನ್ನು ನೋಡ್ತಾ ಇದ್ದೇವೆ, ಅವನ ವಾಗ್ದಾನ ಹಿಡಿತಾ ಇದ್ದೇವೆ. ಹಲ್ಲೆಲೂಯಾ.